ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಮ್ಮೇಲೆ ಒಂದೇ ಸಮ ಕೊಲೆ ಪ್ರಯತ್ನ ಮಾಡ್ತಿರೋರು ಯಾರು ಅಂತನಾ? ಅವ್ರು ಯಾರೋ ಏನೋ ಗೊತ್ತಿಲ್ಲ, ಅವ್ರ ಟಾರ್ಗೆಟ್ ಏನು ಅಂತ ಗೊತ್ತಿಲ್ಲ. ಅವರು ನಮ್ಮ ಶತ್ರುಗಳ ಅಥವಾ ಸುಮಿತ್ರಾದೇವಿ ಶತ್ರುಗಳಂತ ಗೊತ್ತಾಗ್ತಾ ಇಲ್ಲ. ಅವ್ರು ಯಾರಾದ್ರೂ ಆಗ್ಲಿ ನಮಗೇನು ಮಾಡಕ್ಕಾಗಲ್ಲ ರೀ. ಸುಮಿತ್ರಾದೇವಿ ಅವ್ರಿಗೂ ಅಷ್ಟೇ. ಇವತ್ತು ಎರಡನೇ ಗಂಡಾಂತರ ತಪ್ತು. ಒಂದ್ಸಲ ನಿಮ್ಮನ್ನ ನಾನು, ಇನ್ನೊಂದ್ಸಲ ನೀವು ನನ್ನನ್ನ ಕಾಪಾಡಿದ್ರಿ ಹೊಸೋರೆ. ಆದಷ್ಟು ಬೇಗ ಆ ಶತ್ರು ಯಾರು ಅಂತ ಕಂಡುಹಿಡಿಬೇಕು ರೀ. ಈ ಸರಿ ಅವ್ರು ನಮ್ಮ ಫ್ಯಾಮಿಲಿ ತಂಟೆ ಕೂಡ ಬಂದಿದ್ರು. ಖಂಡಿತ ಕಂಡುಹಿಡಿಯೋಣ ರೀ. ನೀವ್ ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ, ರೆಸ್ಟ್ ತಗೊಳ್ಳಿ. ನಾನು ಹೋಗಿ ಅಡಿಗೆ ಕೆಲಸ ನೋಡ್ಕೊಂಡು ಬರ್ತೀನಿ. ಸರಿ ರೀ. ಪಾಪ ಎಲ್ರೂ ಪಾಯ್ಸನ್ ಫುಡ್ ತಿಂದು ಕಷ್ಟ ಅನುಭವಿಸ್ಬೇಕಾಗಿ ಬಂತು. ನಿಮ್ಮ ಕೈಯಾರೆ ಒಳ್ಳೆ ಅಡಿಗೆ ಮಾಡಿ ಹೊಟ್ಟೆ ತುಂಬ ಊಟ ಹಾಕಿ. ಹಾರಿಕಾ, ಹಾರಿಕಾ, ಏನು ಇವಳು ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾಳೆ? ಯಾವ್ದ್ರ ಬಗ್ಗೆ? ಬೇರೆ ಏನೋ ಇರುತ್ತೆ. ಕೆಲ್ಸಕ್ ಸೇರಿದಾಳಲ್ವಾ, ಚೆನ್ನಾಗ್ ಕೆಲ್ಸ ಮಾಡಿ ಪ್ರಮೋಷನ್ ಹೇಗ್ ಗಿಟ್ಟಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಇವಳಿಗೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಬರಲ್ಲ, ಇನ್ನು ಪ್ರಮೋಷನ್ ಬೇರೆನಾ? ಹಾಗಾದ್ರೆ ಅವಳನ್ನೇ ಕೇಳೋಣ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಂತ. ಲೇ ಹಾರಿಕಾ, ಅಯ್ಯೋ ಹುಚ್ಚು ಮುಂಡೆದೆ, ನಮ್ ಲೋಕಕ್ ಬಾರೇ. ಅಪ್ಪ, ಏನ್ ಆಂಟಿ ಡಿಸ್ಟರ್ಬ್ ಮಾಡ್ತಿದ್ಯಾ? ಅಂತದ್ದೇನೇ ಯೋಚನೆ ಮಾಡ್ತಿದ್ದೆ? ನಿನ್ ಬಗ್ಗೆನೇ ಆಂಟಿ. ಇವಳ ಬಗ್ಗೆ ಯೋಚನೆ ಮಾಡೋದಕ್ಕೇನಿದೆ? ತುಂಬಾ ಇದೆ ಅಖಿಲ್. ಅದೆಲ್ಲ ಯೋಚನೆ ಮಾಡ್ತಿದ್ರೆ ಭಯ ಆಗ್ತಿದೆ. ಯಾಕೆ ಭಯ? ಅಷ್ಟಕ್ಕೂ ಏನೇ ಯೋಚನೆ ಮಾಡ್ತಿದ್ದ ನನ್ ಬಗ್ಗೆ? ನಿನ್ನ ಮಾಮೂಲಿಯಾಗಿ ನೋಡೋದೇ ಕಷ್ಟ, ಅಂಥದ್ರಲ್ಲಿ ನಿನ್ನ ಪಿಶಾಚಿ ರೂಪದಲ್ಲಿ ನೋಡಿದ್ರೆ ನಮ್ಗೆಲ್ಲ ಏನಾಗುತ್ತೋ ಅಂತ ಭಯ ಆಗ್ತಿದೆ ಆಂಟಿ. ನಾನ್ ಯಾಕೆ ಪಿಶಾಚಿ ರೂಪದಲ್ಲಿ ಇರ್ತೀನಿ? ಆಸೆ ಈಡೇರ್ದೆ ಸತ್ತೋದ್ರೆ ಪಿಶಾಚಿ ಆಗ್ತಾರಂತಲ್ವಾ? ನಿನಗ್ ನೋಡಿದ್ರೆ ಎರಡನೇ ಮದ್ವೆ ಮಾಡ್ಕೋಬೇಕು ಅನ್ನೋದು ಬಹುದಿನದ ಬೈಕೆ, ಅದೀಗ ನಿಜ ಆಗೋ ತರ ಇಲ್ಲ. ಅಷ್ಟ್ರ ಒಳಗಡೆ ನೀನ್ ಸತ್ತೋದೆ ಅಂತ ಆ ಕಡೆ ಸ್ವರ್ಗಕ್ಕೂ ಹೋಗದೆ ಈ ಕಡೆ ನರ್ಕಕ್ಕೂ ಹೋಗದೆ ಮಧ್ಯದಲ್ಲಿ ಇಲ್ಲೇ ಪಿಶಾಚಿಯಾಗಿ ಉಳಿದ್ಯಾ. ಪಿಶಾಚಿ ತರ ನಿನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಯಾವ ಹಾರರ್ ಮೂವಿ ಘೋಸ್ಟ್ ನ ರೆಫರೆನ್ಸ್ ಆಗಿ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅಯ್ಯೋ, ಇವಳು ದೆವ್ವದ ರೂಪಕ್ಕೆ ಯಾವ ಸಿನಿಮಾ ರೆಫರೆನ್ಸು ಇರಲ್ಲ. ಇದು ಇಂಡಿವಿಜುವಲ್ ದೆವ್ವ, ಸಿಂಗಲ್ ಪೀಸ್. ಈ ಭೂತಕ್ಕೆ ಯಾವ ಪಿಶಾಚಿನೂ ಪೈಪೋಟಿ ನೀಡಲ್ಲ. ಏನೋ ರೇಗಿಸ್ತಾ ಇದ್ಯಾ? ಇಲ್ಲ ಆಂಟಿ, ನೀನು ಖಂಡಿತ ಪಿಶಾಚಿ ಆಗ್ತೀಯಾ. ಇಲ್ಲೇ ಸುತ್ತಮುತ್ತ ತಿರುಗ್ತೀಯ. ಮುಚ್ಚೆ ಬಾಯಿ. ನಿಮ್ಗೆ ಯಾವಾಗ ಒಳ್ಳೇದಾಗತ್ತೆ, ಯಾವಾಗ ಅಮೆರಿಕಾಗ್ ಹೋಗ್ತಿರೋ ಅಂತ ನಾನ್ ನಿಮ್ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀವ್ ನೋಡಿದ್ರೆ ನಂಗೆ ಎರಡನೇ ಮದ್ವೆನೇ ಆಗಲ್ಲ, ನಾನ್ ಸತ್ತು ದೆವ್ವ ಆಗ್ತೀನಿ ಅಂತ ಆಡ್ಕೋತಿದ್ದೀರಾ. ಫೀಲ್ ಆಗ್ಬಿಡ್ವೆ, ತಮಾಷೆ ಮಾಡಿದ್ವಿ, ಸ್ಪೋರ್ಟಿವ್ ಆಗಿ ತಗೋ. ಮೊದ್ಲು ನಿಮ್ ಜೀವನ ಜೋಕ್ ಆಗದೆ ಇರೋ ತರ ನೋಡ್ಕೊಳ್ರೋ. ಈ ಮನೆ ಪಾಲಿಗೋಸ್ಕರ, ಅದನ್ನ ಮಾರಿದ್ರೆ ಆ ದುಡ್ಡಿನ ಪಾಲಿಗೋಸ್ಕರ ನಾನು ನೀವು ಈ ಮನೆಗ್ ಬಂದಿದೀವಿ. ಬಂದಿರೋ ವಿಷಯನೇ ಮರ್ತ್ ಹೋಗಿ ಹಬ್ಬ ಪಾರ್ಟಿ ಮಾಡ್ತಿದೀವಿ. ನೀವ್ ಹೀಗೆ ಇದ್ರೆ ಆ ಅಭಿ ಯಾವತ್ತಿಗೂ ನಿಮ್ ಪಾಲು ನಿಮಗ್ ಕೊಡಲ್ಲ. ಜೈಲಲ್ಲಿರೋ ಕೈದಿಗಳ ತರ ಶಾಶ್ವತವಾಗಿ ನಾವ್ ಈ ಮನೇಲೇ ಬಿದ್ದಿರ್ಬೇಕು. ಅವ್ರು ಬೆಳಿಗ್ಗೆನೆ ದುಡ್ಡುಗೋಸ್ಕರ ಹೋದವರು ಇನ್ನೂ ಬಂದಿಲ್ಲ. ಸಾಲ ಸಿಗ್ಲಿಲ್ಲ ಅಂದ್ರೆ ಮಕ್ಳು ಸ್ಕೂಲ್ ಫೀಸ್ ಹೇಗ್ ಕಟ್ಟೋದು? ಫೀಸ್ ಕಟ್ಟದೇ ಇದ್ರೆ ಮಕ್ಳನ್ನ ಸ್ಕೂಲಿಗೆ ಸೇರ್ಸೋದಿಲ್ಲ.
ಆಲ್ರೆಡಿ ಮೇಡಮ್ ಹತ್ರ ಸ್ಯಾಲರಿ ಅಡ್ವಾನ್ಸ್ ತಗೊಂಡಿದ್ದೀನಿ, ಮತ್ತೆ ಕೇಳೋಕ್ಕಾಗಲ್ಲ. ಈಗೇನ್ ಮಾಡೋದು? ಆಂಟಿ, ನೀನು ಕಿಚನ್ ಅಲ್ಲಿ? ಇದು ಕನ್ಸ ನಿಜಾನಾ? ಏನೇ ದಾರಿ ತಪ್ಪು ಕಿಚನ್ಗೆ ಬಂದ್ಯಾ? ಏನ್ ಮಾಡ್ತಿದ್ಯಾ? ಅಡಿಗೆ ಮಾಡ್ತಿದೀನಿ ಕಣೋ, ನುಗ್ಗೆಕಾಯಿ ಕರಿ ಮಾಡ್ತಿದ್ದೀನಿ. ನೀವು ಅಡ್ಗೆ ಮಾಡ್ತಿದ್ದೀರಾ ಚಿಕ್ಕಮ್ಮ? ಯಾಕೆ, ನನಗೆ ಅಡಿಗೆ ಮಾಡಕ್ ಬರಲ್ವಾ? ಇಲ್ಲ ಅಡಿಗೆ ಮಾಡಬಾರ್ದಾ? ನಿಮಗೆ ಯಾಕೆ ತೊಂದ್ರೆ? ನಾನ್ ಮಾಡ್ತಿದ್ನಲ್ಲ ಚಿಕ್ಕಮ್ಮ. ಇದು ಸ್ಪೆಷಲ್ ಕರಿ ಕಣೆಮ್ಮ, ನಾನೇ ಮಾಡ್ಬೇಕು. ಸ್ಪೆಷಲ್ ಕರಿನಾ? ಯಾರಿಗಂಟಿ? ನನ್ ರಾಜನ್ಗೆ, ನನ್ ಮದ್ವೆ ಆಗೋ ಗಂಡಿಗೆ, ನನ್ನ ಚಲಪತಿಗೆ, ನನ್ನ ವೆಂಕಟಾಚಲಪತಿಗೆ ನನ್ನ ಕೈಯಾರೆ ಈ ನುಗ್ಗೆಕಾಯಿ ಕರಿ ಮಾಡಿ ನನ್ನ ಕೈಯಾರೆ ತಿನ್ನಿಸ್ತೀನಿ. ನೆನ್ನೆ ಅಷ್ಟೇ ಕೈ ಕೈ ಸೇರ್ತು. ಈ ನುಗ್ಗೆಕಾಯಿ ಕರಿಯಿಂದ ಮನ್ಸು ಒಂದಾಗೋದ್ರಲ್ಲಿದೆ. ಏನೇ ಯಾವ್ದೋ ಲೋಕದಲ್ಲಿ ತೇಲಾಡ್ತಿದ್ಯಾ? ಆ ಕರಿ ಯಾರ್ಗೆ? ಯಾರ್ಗೆ ಅಂದ್ರೇನೋ? ನನಗೆ. ನಿನ್ನೊಬ್ಳಿಗೆ ಮಾಡ್ಕೋತಿದ್ಯಾ? ನನಗೆ, ನನ್ ರಾಜನ್ಗೆ. ಹೌದು, ಯಾಕೆ? ಅಷ್ಟು ಕರಿ ನೀನೊಬ್ಳೆ ತಿಂತೀಯಾ? ನಾನೊಬ್ಳೆ ತಿಂತೀನೋ ಇಲ್ಲ ಇನ್ಯಾರಿಗಾದ್ರೂ ಕೊಡ್ತೀನೋ? ನಿನಗ್ಯಾಕೋ? ಏನಿದು? ಅಯ್ಯೋ, ಅಷ್ಟೊಂದು ಆಯಿಲ್ ಯಾಕೆ ಚಿಕ್ಕಮ್ಮ? ಎಷ್ಟಾದ್ರೂ ಆಯಿಲ್ ಹಾಕ್ತೀನಿ, ನಿನ್ಗ್ಯಾಕೆ? ಇದು ನನ್ ಕರಿ. ಅದ್ ಹಾಗಲ್ಲ ಚಿಕ್ಕಮ್ಮ, ಮೊದ್ಲೇ ಮನೇಲಿ ಪದಾರ್ಥ ಕಮ್ಮಿ ಇದೆ. ನಾವು ಉಪವಾಸ ಇದ್ದಾದ್ರೂ ಸರಿ, ಮಕ್ಳಿಗೆ ಓದಿಸ್ಬೇಕು ಚಿಕ್ಕಮ್ಮ. ಮಕ್ಳು ಭವಿಷ್ಯನೇ ಅಲ್ವಾ ನಮಗ್ ಮುಖ್ಯ. ಮತ್ತೆ ನಮ್ ಭವಿಷ್ಯ ಯಾರು ನೋಡ್ತಾರಕ್ಕ? ನಾವು ಅಮೆರಿಕಾಗ್ ಹೋಗ್ಬೇಕು ಅನ್ಕೊಂಡ್ವಿ, ಕಳ್ಸಿದ್ರಾ? ನಿಮ್ ಮಗಳನ್ನ ಅತ್ತೆ ಮನೆ ಕಳ್ಸಿದ್ರಿ. ನಿಮ್ ಸಂತೋಷ ನೀವು ನೋಡ್ಕೊಂಡ್ರಿ ಬಿಟ್ರೆ ನಮ್ ಖುಷಿ ಬಗ್ಗೆ, ನಮ್ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಂಡ್ರಾ? ಹೇಗಾದ್ರೂ ಮಾಡಿ ನಿಮ್ಮನ್ನ ಅಮೆರಿಕಾ ಕಳಿಸ್ತೀವಿ ಹಾರಿಕಾ. ಅವ್ರು ಮಾತ್ ಕೊಟ್ಟಿದಾರಲ್ವಾ? ಹೆಂಗೆ ಕಳಿಸ್ತೀರಾ? ವಾಚ್ಮನ್ ಕೆಲ್ಸ ಮಾಡಿನಾ? ಮನೇಲಿ ತಿಂಡಿ ಪದಾರ್ಥ ಗತಿ ಇಲ್ಲ, ಮಕ್ಳು ಫೀಸ್ ಕಟ್ಟಕ್ ಗತಿ ಇಲ್ಲ, ಇವ್ರನ್ನ ಅಮೆರಿಕಾ ಕಳಿಸ್ತೀರಾ? ನೆನ್ನೆ ಸುಮಿತ್ರಾ ಮೇಡಮ್ ಏನ್ ಬೇಕೋ ಕೇಳು ಅಂತ ಅಂದ್ರಲ್ಲ. ಈ ತರ ದುಡ್ಡಿಲ್ಲ ಅಂದ್ಮೇಲೆ ಅವ್ರ ಹತ್ರ ಕೋಟಿಗಟ್ಲೆ ದುಡ್ಡು ಕೇಳ್ಬೋದಿತ್ತಲ್ವಾ? ಇದ್ದರಿದ್ರ ಎಲ್ಲ ತೊಲಗ್ತಿತ್ತು. ಅಭಿ ಹೊಸಗೆ ಕೊಡೋದ್ ಬಿಟ್ಟು ತಗೊಳೋದ್ ಗೊತ್ತಿಲ್ಲ ಹಾರಿಕಾ. ಈ ದೊಡ್ಡಸ್ತಿಗೇನ್ ಕಮ್ಮಿ ಇಲ್ಲ. ಅವಶ್ಯಕತೆ ತೀರ್ಸಕ್ ಆಗ್ದಿರೋ ಆದರ್ಶ ಯಾಕೆ? ಈ ಕಷ್ಟ ಗಿಷ್ಟ ಎಲ್ಲ ಅನ್ಭವಿಸೋದ್ ಯಾಕೆ? ಮನೆಗ್ ಮಾರಿ ಊರ್ಗುಪ್ಕರಿ ಅನ್ನೋ ಹಾಗೆ ಚೆನ್ನಾಗಿದೆ ಸಂಸಾರ. ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಹಾರಿಕಾ. ನಡಿ, ನಾನು ಬರ್ತೀನಿ. ಇವತ್ತು ಲಂಚ್ ಹೊರಗಡೆ ಎಲ್ಲಾದ್ರೂ ಮಾಡೋಣ. ಹೋಗಿ ಹೋಗಿ, ನೀವ್ ಹೊರಡಿ. ನಾನು ನುಗ್ಗೆಕಾಯಿ ಕರಿ ಮಾಡ್ಕೊಂಡ್ ಬರ್ತೀನಿ. ಈ ಅಭಿ ಸಾಮಾನ್ಯದೋನಲ್ಲ, ಎಲ್ಲಿಂದನೋ ಮಕ್ಕಳ ಫೀಸ್ ದುಡ್ಡು ವ್ಯವಸ್ಥೆ ಮಾಡಿದಾನೆ. ಈ ದುಡ್ಡು ತಗೊಂಡು ಹೋಗಿ ಸ್ಕೂಲಲ್ಲಿ ಕಟ್ಟಿದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ.
ಅಭಿವಸುಗೆ ಟೆನ್ಷನ್ ಇರಲ್ಲ. ಈ ದುಡ್ಡು ಕಳ್ತನ ಮಾಡ್ಬಿಟ್ರೆ ಮಕ್ಕಳು ಮನೇಲೇ ಇರ್ತಾರೆ. ಅಭಿವಸು ಮುಖದಲ್ಲಿ ಖುಷಿ ಇರಲ್ಲ. ಅದೇ ನನಗೂ ಬೇಕಾಗಿರೋದು. ಪೂರ್ತಿ ದುಡ್ಡು ತಗೊಂಡ್ರೆ ಡೌಟ್ ಬರುತ್ತೆ. ಅರ್ಧ ತಗೋತೀನಿ. ಅನು, ಕೀರ್ತಿ, ರಾಕಿ ಸ್ಕೂಲ್ಗೆ ರೆಡಿನಾ? ಆಗಿದ್ದು ಡ್ಯಾಡಿ, ನಿಮ್ಗೋಸ್ಕರನೇ ವೇಟಿಂಗ್. ಇವತ್ತು ನಮ್ ಸ್ಕೂಲ್ ಫೀಸ್ ಕಟ್ತಿದ್ದೀರಾ ಡ್ಯಾಡಿ? ಕಟ್ತೀನಿ. ಹೊಸವ್ರೆ ತಗೊಳ್ಳಿ, ಮಕ್ಕಳ ಫೀಸ್ ಕಟ್ಬಿಡಿ. ಹೇಗ ಅಡ್ಜಸ್ಟ್ ಆಯ್ತು ರೀ? ಹೇಗೋ ಅಡ್ಜಸ್ಟ್ ಆಯ್ತು. ನಾನು ಈಗಲೇ ಬರ್ತೀನಿ. ಮಮ್ಮಿ, ನಮ್ ಲಂಚ್ ಬಾಕ್ಸ್ ರೆಡಿ ಮಾಡು. ರೆಡಿ ಮಾಡ್ತೀನಿ. ಆಫೀಸಿಗೆ ಟೈಮ್ ಆಗ್ತಿದೆ, ನಡೆ ಅಖಿಲ್. ಡಿಸೈನ್ ಪೇಪರ್ಸ್ ಮರ್ತಿದ್ದೆ, ತಗೊಂಡೋಗೋಣ ನಡಿ. ಹೊಸವ್ರೆ, ಹಾ ನೀವು ಮಕ್ಕಳ ಸ್ಕೂಲ್ ಹತ್ರ ಹೋಗಿ ಫೀಸ್ನ ಕಟ್ಬಿಟ್ಟು ಬರ್ತೀರಾ? ನಾನು ಹೋಗಿರ್ತೀನಿ. ಹಾ, ಒಂದ್ ನಿಮಿಷ ಡ್ಯಾಡಿ, ನಾನು ಒಂದ್ ಮ್ಯಾಜಿಕ್ ಕಲ್ತಿದ್ದೀನಿ, ನಿಮಗ್ ತೋರಿಸ್ತೀನಿ. ಮ್ಯಾಜಿಕಾ? ಈಗೆಂಥ ಮ್ಯಾಜಿಕ್ ರಾಕಿ? ಸ್ಕೂಲ್ ಟೈಮ್ ಆಗುತ್ತೆ ಅಲ್ವಾ? ಈವ್ನಿಂಗ್ ನೋಡೋಣ ಬಿಡು ರಾಕಿ, ಲೇಟ್ ಆಗತ್ತೆ. ಇಲ್ಲ ದೊಡ್ಡಪ್ಪ, 2 ನಿಮಿಷ ಅಷ್ಟೇ. ಮ್ಯಾಜಿಕ್ ತುಂಬಾ ಚೆನ್ನಾಗಿರುತ್ತೆ, ಎಲ್ರೂ ನೋಡ್ಬೇಕು. ಅಜ್ಜಿ, ನೀವು ಕೂಡ ನೋಡ್ಬೇಕು. ಏನೋ? ಏನ್ ನೋಡ್ಬೇಕು? ಮ್ಯಾಜಿಕ್ ಅಜ್ಜಿ. ಈಗ ನನ್ನ ಹತ್ರ ಮಮ್ಮಿಗೆ ಡ್ಯಾಡಿ ಕೊಟ್ಟಿರೋ ದುಡ್ಡಿದೆ. ಇದನ್ನ ನಾನು ಮಾಯ ಮಾಡ್ತೀನಿ. ಆಬ್ರಕಡಾಬ್ರಾ, 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 ಆಬ್ರಕಡಾಬ್ರಾ. ಬುಷ್. ವಾವ್! ಈಗ ಮತ್ತೆ ಆ ದುಡ್ಡನ್ನ ವಾಪಸ್ ತರಿಸ್ತೀನಿ. ಹೇಗ್ ರಾಕಿ? ನಮ್ಮ ಮನೇಲಿರೋರು ಒಬ್ರಿಂದ ಆ ದುಡ್ಡನ್ನ ಆಚೆ ತರಿಸ್ತೀನಿ. ಒಂದ್ ವೇಳೆ ಇವನೇನಾದ್ರೂ ನಾನ್ ದುಡ್ಡು ತಗೊಳ್ತಾ ಇದ್ದಿದ್ದನ್ನ ನೋಡ್ಬಿಟ್ನಾ, ನನ್ ಬ್ಯಾಗಲ್ಲಿರೋ ದುಡ್ಡು ತೆಗೆದುಕೊಡು ಅಂತ ಇವಾಗ ಕೇಳ್ಬಿಡ್ತಾನೆ ಅನ್ಸುತ್ತೆ. ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಇರಿ ಅಜ್ಜಿ, ಮ್ಯಾಜಿಕ್ ನೋಡ್ ಹೋಗ್ಬೇಕು. 1 ನಿಮಿಷ ಅಷ್ಟೇ. ಅಬ್ರಕಡಾಬ್ರಾ, ಬೂಮ್! ಅಬ್ರಕಡಾಬ್ರಾ, ಬೂಮ್! ಅಬ್ರಕಡಾಬ್ರಾ, ಬೂಮ್! ಅಬ್ರಕಡಾಬ್ರಾ, ಬೂಮ್! ಈ ಬ್ಯಾಗು ನನ್ನ ನಡೀತಿದೆ.
ಎಲ್ರೂ ಬರ್ತಿದ್ದಾರೆ, ಹಾರಿಕಾ ಯಾಕೆ ಇನ್ನೂ ಬಂದಿಲ್ಲ? ಕಾಲ್ ಮಾಡ್ತೀನಿ. ಚಲಪತಿ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಅಖಿಲ್ ನೋಡಿದ್ರೆ ಕೂಗಾಡ್ತಾನೆ. ಯಾರ ಹರಿಕಾ? ಯಾವ್ದೋ ಸ್ಪ್ಯಾಮ್ ನಂಬರ್ ಅಖಿಲ್. ನಡಿ. ಕಾಲ್ ಯಾಕೆ ಕಟ್ ಮಾಡಿದ್ಲು? ಬಂದ್ಬಿಟ್ಲಾ? ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮ ನೋಡಿ ಎಷ್ಟು ದಿನ ಆಯ್ತು ಸರ್. ಗುಡ್ ಮಾರ್ನಿಂಗ್. ನೆನ್ನೆ ತಾನೇ ಸಿಕ್ಕಿದ್ವಲ್ಲ ವಸು ಮೇಡಮ್ ಮನೇಲಿ. ಅದು ನಿಮಗೆ ನೆನ್ನೆ, ನನಗೆ ಎಷ್ಟೋ ತಿಂಗಳುಗಳು, ವರ್ಷಗಳು. ಏನೋ? ಏನಿಲ್ಲ, ಇವತ್ ನೀವು ಊಟ ಮಾಡಬೇಡಿ. ಯಾಕೆ? ನನ್ನ ಊಟ ಮಾಡವ್ರಂತೆ. ನಿನ್ನ ಊಟನಾ? ನಿಮ್ಗೋಸ್ಕರ ಸ್ಪೆಷಲ್ ಆಗಿ ನುಗ್ಗೆಕಾಯಿ ಕರಿ ಮಾಡ್ಕೊಂಡು ತಂದಿದ್ದೀನಿ. ಲಂಚ್ ಟೈಮ್ ಅಲ್ಲಿ ನಾನೇ ನಿಮಗ್ ಬಡಿಸ್ತೀನಿ. ಹತ್ರ ಇದ್ದು ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ. ತಗೊಳ್ಳಿ ಸರ್. ಈಗ ಸ್ವಲ್ಪ ಇದೊಂದು ತುತ್ತು. ದೇವ್ರೆ, ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ಏನ್ ಸರ್, ಅದ್ ಯಾವಾಗ ಲಂಚ್ ಟೈಮ್ ಆಗುತ್ತೋ ಅಂತ ಕಾಯ್ತಾ ಇದ್ದೀರಾ? ನಿನ್ಗೆ ಹಾಗ ಅರ್ಥ ಆಯ್ತಾ? ಹೋಗ್ಲಿ, ಈಗ್ಲೇ ತಿಂತೀರಾ? ಬಡಿಸ್ತೀನಿ. ಬೇಡ ಬೇಡ ಬೇಡ, ಬೆಳಿಗ್ಗೆನೆ ಯಾಕಮ್ಮ ಲಂಚು? ನೀನು ಹೋಗಿ ಕೆಲಸ ಮಾಡು. ಯಪ್ಪ. ಗುಡ್ ಮಾರ್ನಿಂಗ್ ಮೇಡಮ್. ಕೂತ್ಕೊಳ್ಳಿ. ಇವಳು ಹೇಳ್ದ ಕೂತ್ಕೊಳ್ಳೋ ಕರ್ಮ ಬಂತು ನನಗೆ, ಎಲ್ಲ ಅತ್ತಿಗೆಯಿಂದ. ಹೇಳಿ ಮೇಡಮ್. ನೀವೇ ಹೇಳ್ಬೇಕು, ಆ 25 ಲಕ್ಷ ಎಲ್ಲಿ? ಯಾವ 25 ಲಕ್ಷ ಮೇಡಮ್? ನೀವು ಬರ್ದಿರೋ ಲೆಕ್ಕದಲ್ಲಿ ಸಿಗದೇ ಇರೋಂಥ 25 ಲಕ್ಷ. ಏನ್ ಮಾಡಿದ್ರಿ ಆ ದುಡ್ಡನ್ನ? ಏನಕ್ಕಾದ್ರೂ ಖರ್ಚು ಮಾಡಿದ್ರಾ ಅಥವಾ ಎಲ್ಲಾದ್ರೂ ಬಚ್ಚಿಟ್ಟಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ಮೇಡಮ್? ನನ್ನ ಕಳ್ಳ ಅಂತಿದ್ದೀರಾ? ಇದು ನಮ್ಮ ಅಣ್ಣನ ಕಂಪ್ನಿ, ಒಂದ್ ಅರ್ಥದಲ್ಲಿ ನನ್ನ ಕಂಪ್ನಿನೇ. ನನ್ನ ಮನೇಲಿ ನಾನೇ ಕಳ್ತನ ಮಾಡ್ತೀನಾ? ನೀವು ಕಳ್ಳ. ಮತ್ತೆ ನಿಮ್ಮ ಅಕೌಂಟ್ ಬಗ್ಗೆ ಇವಾಗ ಯಾಕೆ ಹೇಳಿದ್ರಿ? ಕೆಲವು ಲೀಗಲ್ ಇಶ್ಯೂಸ್ ಕಾರಣದಿಂದ ಆಗಾಗ ಕಂಪ್ನಿ ದುಡ್ಡನ್ನ ನನ್ನ ಅಕೌಂಟ್ಗೆ ಹಾಕ್ತಿರ್ತಾರೆ, ಮತ್ತೆ ಕಂಪ್ನಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರ್ತೀನಿ. ಈ ವಿಷಯ ಮೇಡಮ್ ಅವ್ರಿಗೆ ಗೊತ್ತಾ? ಅತ್ತಿಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ. ಹಾಗಾದ್ರೆ ಕಂಪನಿ ಅಕೌಂಟ್ ಅಲ್ಲಿ ಇಲ್ದೇ ಇರೋ ದುಡ್ಡು ನಿಮ್ಮ ಅಕೌಂಟ್ ಅಲ್ಲಿ ಇದೆ ಅಂತಾಯ್ತು. ಅದೇ ಲೀಗಲ್ ಪ್ರಾಬ್ಲಮ್ ಇಂದ. ಏನೋ, ನಾನು ನನ್ನ ಅಕೌಂಟ್ ಚೆಕ್ ಮಾಡಿಲ್ಲ. ಚೆಕ್ ಮಾಡಿ. ಆ 25 ಲಕ್ಷ ನಿಮ್ಮ ಅಕೌಂಟ್ ಅಲ್ಲೇ ಇರಬಹುದು. ಐ ಮೀನ್, ಯಾರು ಕಳ್ತನ ಮಾಡಿಲ್ಲ ಅಂದ್ಮೇಲೆ ದುಡ್ಡು ಎಲ್ಲೂ ಹೋಗಲ್ಲ ಅಲ್ವಾ? ಅಂದ್ರೆ ಇಂಡೈರೆಕ್ಟ್ ಆಗಿ ನಾನ್ ಕದ್ದಿರೋ ದುಡ್ಡನ್ನ ನನ್ನ ಅಕೌಂಟಿಂದಲೇ ತೆಗೆದುಕೊಡು ಅಂತಿದ್ದಾಳ? ಓಕೆ ಚಲಪತಿ ಅವರೇ, ನಿಮ್ಮ ಅಕೌಂಟ್ ನೋಡಿ ಇವತ್ತು ಈವ್ನಿಂಗೋ ನಾಳೆ ಮಾರ್ನಿಂಗೋ ಆ 25 ಲಕ್ಷನ ಕ್ಯಾಶ್ ರೂಪದಲ್ಲೋ ಇಲ್ಲ ಕಂಪನಿ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡಿ. ಈ ಈವ್ನಿಂಗ, ನಾಳೆ ಮಾರ್ನಿಂಗ ದುಡ್ಡು ವಾಪಸ್ ಕೊಡು ಅಂತ ವಾರ್ನಿಂಗ್ ಕೊಡ್ತಿದ್ದಾಳ? ನೀವೇನು ಹೊರಡ್ಬೋದು. ಆದಷ್ಟು ಬೇಗ ಆ ದುಡ್ಡು ಕೊಟ್ಟು ನೀವು ರಿಲ್ಯಾಕ್ಸ್ ಕೂಡ ಆಗ್ಬಹುದು. ಕೊಡಕ್ ಅಕೌಂಟಲ್ಲಿ ದುಡ್ಡಿದ್ರೆ ತಾನೇ, ಯಾವತ್ತೋ ಖರ್ಚಾಗೋಯ್ತು. ಥ್ಯಾಂಕ್ ಯು ಮೇಡಮ್. ಕಟ್ಟೋ ಬೇಗ, ಬಸ್ ತೆಗೆ. ಹೇಯ್, ಯಾರೋ ನೀವೆಲ್ಲ? ನನ್ನ ಫ್ರೆಂಡ್ಸ್ಗೆ ಹೊಡೆದು ನನ್ನ ಯಾಕೋ ಕಿಡ್ನಾಪ್ ಮಾಡಿದ್ದೀರಾ? ಚುಪ್, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋ.
ನಾವ್ ಹೇಳ್ದಂಗ್ ನೀನ್ ಕೇಳಿದ್ರೆ ಬೇಗ ನಿನ್ ಮನೆಗೆ ಕಳಿಸ್ತೀವಿ. ನಿಮ್ಗೇನ್ರೋ ಬೇಕು? ದುಡ್ಡ ಎಷ್ಟ್ ಬೇಕು? ಎಷ್ಟು ಬೇಕು ಅಂತ ಕೇಳೋರು ಬೇರೆಯವರಿದ್ದಾರೆ, ಅವ್ರು ಬರೋರ್ಗು ವೆಯ್ಟ್ ಮಾಡೋ. ಏಯ್ ಏನ್ರೋ ಮಾಡ್ತಿದ್ದೀರಾ? ಏಯ್ ಏನೋ? ಅಲ್ಲಿವರೆಗೂ ಈ ಮ್ಯೂಸಿಕ್ ಎಂಜಾಯ್ ಮಾಡು, ನಡಿಯೋ. ಏನ್ರೋ ಎಲ್ಲ ಓಕೆನಾ? ಓಕೆ ಬಾಸ್, ಆನಂದ್ ಸರ್ನ ಕರ್ಕೊಂಡು ಬಂದು ಕಟ್ಟಾಕಿದ್ದೀವಿ. ಈಗ ನಮ್ಮ ಅದಕ್ಕೆ ಫೋನ್ ಮಾಡಿ 1 ಗಂಟೆ ಒಳಗಡೆ 50 ಲಕ್ಷ ರೂಪಾಯಿ ತಂದು ಕೊಡು ಅಂತ ಹೇಳು. ಇಲ್ಲ ಅಂದರೆ ಆನಂದನ್ನ ಸಾಯಿಸ್ತೀವಿ ಅಂತ ಹೆದರಿಸು. ಓಕೆ ಬಾಸ್. ಹಲೋ, ಯಾರು? ನಾನು ಯಾರನ್ನೋದು ನಿಂಗೆ ಬೇಕಾಗಿಲ್ಲ. ನಿನ್ ಮಗ ಆನಂದ್ನ ಕಿಡ್ನಾಪ್ ಮಾಡಿದ್ದೀವಿ. ಏನು? ನಮ್ಮ ಆನಂದನ್ನ ಕಿಡ್ನಾಪ್ ಮಾಡಿದ್ದೀರಾ? ಏನ್ ಮಾಮ್, ಅಣ್ಣನ್ನ ಕಿಡ್ನಾಪ್ ಯಾಕೆ ಮಾಡಿದ್ದಾರೆ? ಯಾರವರು? ಯಾರೋ ಗೊತ್ತಿಲ್ಲ ವೈಶು. ಅಣ್ಣನ್ ಫ್ರೆಂಡ್ಸು ಪ್ರಾಂಕ್ ಕಾಲ್ ಮಾಡ್ತಿದ್ದಾರೆ ಏನೋ ಮಾಮ್. ಹಲೋ, ಫೋನ್ ಕೊಡಿಲಿ. ಹಲೋ, ಯಾರ್ ನೀವು? ನಾವ್ ಯಾರನ್ನೋದು ನಿಂಗೆ ಬೇಕಾಗಿಲ್ಲ ಅಂತ ಹೇಳದ್ನಲ್ಲ. ನಿಮ್ಗೇನ್ ಬೇಕು? 50 ಲಕ್ಷ 1 ಗಂಟೆ ಒಳಗೆ ತಂದ್ಕೊಡ್ಬೇಕು. 50 ಲಕ್ಷನಾ? ಅದು 1 ಅವರ್ ಒಳಗೆ? ಅಷ್ಟಕ್ಕೂ ನಮ್ಮಣ್ಣ ನಿಮ್ಮ ಹತ್ರ ಇದ್ದಾನೆ ಅನ್ನೋದಕ್ಕೆ ಗ್ಯಾರಂಟಿ ಏನು? ಗ್ಯಾರಂಟಿ ಬೇಕಾ? 1 ನಿಮಿಷ ವೆಯ್ಟ್ ಮಾಡು. ಏಯ್ ನಿನ್ ತಂಗಿ ಇದ್ದಾಳೆ, ಮಾತಾಡು. ಹಲೋ ಅಣ್ಣ. ವೈಶು, ವೈಶು. ಅವ್ರು ನಿನ್ನ ಕಿಡ್ನಾಪ್ ಮಾಡಿದಾರ ಅಣ್ಣ? ಹೌದು ವೈಶು, ನನ್ನ ಫ್ರೆಂಡ್ಸ್ಗೂ ಹೊಡೆದು ನನ್ನ ಕಿಡ್ನಾಪ್ ಮಾಡಿದ್ದಾರೆ. ಆನಂದ್, ನಿಂಗೇನು ಆಗಿಲ್ಲ ತಾನೆ? ಹುಷಾರಾಗಿದ್ಯಲ್ವಾ? ಮಮ್ಮಿ, ಮಮ್ಮಿ, ಹಿಡ್ಕೊಳ, ನಡಿಯೋ. ಹೋಗೋಣವಾ? ಮೇಡಮ್ ಕಾಲ್ ಮಾಡ್ತಿದಾರಲ್ಲ. ಹಲೋ ಮೇಡಮ್. ಅಮ್ಮ ವಸು, ಎಲ್ಲಿದ್ಯಾ? ಯಾಕೆ ಮೇಡಮ್ ಗಾಬರಿ ಆಗಿದ್ದೀರಾ? ನಮ್ಮ ಆನಂದನ್ನ ಯಾರೋ ಕಿಡ್ನಾಪ್ ಮಾಡಿದಾರಮ್ಮ. ಆನಂದ್ನ ಕಿಡ್ನಾಪ್ ಮಾಡಿದಾರಾ? ಯಾರು ಮೇಡಮ್? ಯಾರೋ ಗೊತ್ತಿಲ್ಲ ಕಣಮ್ಮ. ಫೋನ್ ಮಾಡಿ 50 ಲಕ್ಷ ಕೇಳ್ತಿದ್ದಾರೆ. ಪೊಲೀಸರಿಗೆ ಹೇಳಿದ್ರೆ ಆನಂದನ್ನ ಸಾಯಿಸ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ. ನನ್ನ ಕೈ ಕಾಲೇ ಆಡ್ತಿಲ್ಲ ಕಣಮ್ಮ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಿಂಗೆ ಫೋನ್ ಮಾಡಿದೆ. ಅಭಿ ಇದಾನಾ? ಇದಾರ ಮೇಡಮ್. ಮೇಡಮ್, ನೀವೇನು worry ಆಗ್ಬೇಡಿ. ನಾನು ಮತ್ತೆ ಹೊಸೂರು ಈಗಲೇ ಬಂದ್ಬಿಡ್ತೀವಿ. ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸರಿನಪ್ಪ. ಹೊಸೂರೇ ಬನ್ನಿ. ಹುಷಾರು ಅಭಿ, ಟೇಕ್ ಕೇರ್ ಅಮ್ಮ. ಚಿಕ್ಕಪ್ಪ ಯಾಕೆ ಫೋನ್ ಎತ್ತಿಲ್ಲ? ಅಣ್ಣನ್ ಹೇಗ್ ಸೇವ್ ಮಾಡೋದು? ಓ ಗಾಡ್, ಅಣ್ಣ ಅದು ಹೇಗ್ ಸಿಕ್ಕಾಕೊಂಡ? ಯಾರು ಸೇವ್ ಮಾಡ್ತಾರೆ?
ಆನಂದ್, ನನ್ನ ಆನಂದ. ಆನಂದ್ಗೇನು ಆಗಲ್ಲ ಮೇಡಮ್, ನೀವು ಧೈರ್ಯವಾಗಿರಿ. ಹೇಗಮ್ಮ? ಮೇಡಮ್ ನಿಜಕ್ಕೂ ಏನಾಯ್ತು? ಆನಂದ್ ಹೇಗೆ ಕಿಡ್ನಾಪ್ ಆದ? ಇವತ್ ಮಾರ್ನಿಂಗ್ ಅಣ್ಣ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕೆ ಅಂತ ಹೋದ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆಗ್ಲೇ ಕಿಡ್ನಾಪರ್ಸ್ ಕಾಲ್ ಮಾಡಿ 50 lakhs ಡಿಮ್ಯಾಂಡ್ ಮಾಡಿದ್ರು. ಆನಂದ್ ಫ್ರೆಂಡ್ಸ್ ಎಂಥವ್ರು? ಅವರು ಅವನಿಗೆ ತಕ್ಕಂತ ಫ್ರೆಂಡ್ಸ್ ಅಮ್ಮ, ಒಬ್ರಿಗೂ ಜವಾಬ್ದಾರಿ ಇಲ್ಲ. ಮೇಡಮ್ ಯಾವ ನಂಬರಿಂದ ಕಾಲ್ ಬಂದಿತ್ತು ಮೇಡಮ್? ನೋಡು, ಈ ನಂಬರಿಂದ ಕಾಲ್ ಬಂದಿದ್ದು, ತಗೋ. ಇವ್ರು ಯಾಕೆ ಇಲ್ಲಿದ್ದಾರೆ? ಇದು ಪ್ರೈವೇಟ್ ನಂಬರ್ ಮೇಡಮ್. ಅಂದ್ರೆ ಇದು ಪಕ್ಕ ಕ್ರಿಮಿನಲ್ಸ್ ಕೆಲಸನ ಆಗಿರುತ್ತೆ. ಚಿಕ್ಕಪ್ಪ, ಅಣ್ಣನ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವರು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಏನೋ ಆನಂದ್ನ ಕಿಡ್ನಾಪ್ ಮಾಡಿದಾರ? ಯಾರು ಯಾರು ಆ ಕಿಡಿಗೇಡಿಗಳು? ಏನದ್ಕೆ ವೈಶು ಹೇಳ್ತಿರೋದು ನಿಜನಾ? ನಮ್ಮ ಆನಂದ್ ಕಿಡ್ನಾಪ್ ಆಗಿದಾನ? ಹೌದು ಚಲಪತಿ, ನನ್ ಕೈ ಕಾಲ ಆಡ್ತಾನೆ ಇಲ್ಲ. ಅದಕ್ಕೆ ಅಭಿರಾಮ್ ವಸುನ ಕರೆದೆ. ನನ್ನ ಆನಂದ್ಗೆ ಏನಾದ್ರೂ ಆದ್ರೆ ಅದಕ್ಕೆ ಮೇಡಮ್ ಏನೂ ಆಗಲ್ಲ ಮೇಡಮ್. ಎಮೋಷನಲ್ ಆಗ್ಬೇಡಿ. ಅದಕ್ಕೆ ಮೊದ್ಲೇ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಟ್ಯಾಬ್ಲೆಟ್ಸ್ ತಗೊಂಡ್ರಾ? ಇರಿ ತಗೊಂಡ್ ಬರ್ತೀನಿ. ಲೇ ಪಾವನಿ, ತಲೆ ನೋಯ್ತಿದೆ, ಸ್ವಲ್ಪ ಕಾಫಿ ಕೊಡೆ. ನಂಗೂ ಕೊಡಿ ಅದ್ಗೆ, ಕಾಲ್ ನೋಯ್ತಿದೆ. ದೊಡ್ಡಮ್ಮ ಮನೇಲಿಲ್ಲ ಚಿಕ್ಕಪ್ಪ. ಎಲ್ಲಿಗೆ ಹೋಗಿದ್ದಾರೆ? ವೆಜಿಟೇಬಲ್ಸ್ ತಗೊಂಡ್ ಬರಕ್ಕೆ ಮಾರ್ಕೆಟ್ ಹೋಗಿದ್ದಾರೆ. ಇವತ್ತೇ ಹೋಗ್ಬೇಕಾ ಮಾರ್ಕೆಟ್ಗೆ? ಯಪ್ಪ, ತಲೆ ಅಂತೂ ಸಿಡಿತಾ ಇದೆ. ನೀನೇ ಹೋಗಿ ಕಾಫಿ ಮಾಡ್ಬೋದಲ್ವೇನೆ? ನನ್ ಕೈಲಿ ಆಗಲ್ಲ ಕಣ. ಬೆಳಿಗ್ಗೆ ಅಡ್ಗೆ ಮಾಡಿದ್ಯಲ್ಲ ಆಂಟಿ? ಅವಾಗೇನೋ ಕಷ್ಟ ಬಿದ್ದು ಮಾಡ್ದೆ ಕಣೆ. ಯಪ್ಪ, ಈಗ ತಲೆ ತುಂಬಾ ನೋಯ್ತಿದೆ. ನೀನೇ ಹೋಗ್ ಮಾಡೆ. ಇವಳು ಮಾಡೋ ಕಾಫಿಗಿಂತ ಕಷಾಯ ಕುಡಿಯೋದು ಬೆಟರು. ಅದು ನಿಜನ ಕಣೋ, ಆ ವಿಷ ಕುಡಿದೇ ಇರೋದೇ ಒಳ್ಳೇದು. ಅಯ್ಯಯ್ಯೋ, ನಂಗ್ ಕಾಲ್ ನೋಯ್ತಿದೆ, ಸ್ವಲ್ಪ ಬಂದ್ ಕಾಲು ತೋರಿಕ. ನನ್ ಕೈ ಕಾಫಿ ಕುಡಿಯಲ್ವಂತೆ, ಕಾಲ್ ಒತ್ಬೇಕಂತೆ. ನಿಂತ್ಕೊಳ್ಳೆ. ಈಗ ನೀನ್ ಹೋಗ ಅವ್ನ್ ಕಾಲ್ ಒತ್ತುತ್ತೀಯ ಹೇಗೆ? ಆರ್ಡರ್ ಮಾಡಾಯ್ತಲ್ಲ, ಒತ್ತದೇ ಇರಕ್ಕಾಗತ್ತಾ? ನೀನ್ ಯಾಕೆ ಕಾಲ್ ಒತ್ತುತ್ತೀಯ? ಮನೇಲಿ ಕೆಲ್ಸದವನಿದಾನಲ್ಲ. ಕೆಲ್ಸದವನ? ಯಾರಿದ್ದಾರೆ? ರಾಕಿ ಇದಾನಲ್ಲೇ. ಅವನಿಂದ ಅಖಿಲ್ ಕಾಲ್ ಒತ್ಸದ? ವಸು ಅಕ್ಕ ನೋಡಿದ್ರೆ ಏನ್ ಗತಿ? ಮನೇಲಿ ವಸು ಇಲ್ವಲ್ಲೇ? ಅಭಿನೂ ಇಲ್ಲ, ಪಾವನಿ ಕೂಡ ಇಲ್ಲ. ಭಾಸ್ಕರ್ ಈಗ್ಲೇ ಬರಲ್ಲ. ಅವನಿಗೆ ಹಿಂಸೆ ಕೊಡಕ್ಕೆ ಇದೇ ಒಳ್ಳೆ ಟೈಮ್. ಏನ್ ಹಿಂಸೆ ಕೊಡೋದಾಂಟಿ? ಬೆಳಗ್ಗೆ ನಾನ್ ದುಡ್ಡು ಕದ್ರೆ ಮ್ಯಾಜಿಕ್ ಹೆಸರಲ್ಲಿ ವಾಪಸ್ ದುಡ್ಡು ತಗೊಂಡಲ್ಲ ದರಿದ್ರದವನು. ಅವಾಗಿನ ಸೇಡ್ನ ಇವಾಗ ತೀರಿಸ್ಕೊತಿದ್ದೀರಾ? ಹೌದು. ಲೇ ರಾಕಿ, ಏನಜ್ಜಿ? ನಿಮ್ ಚಿಕ್ಕಪ್ಪಂಗೆ ಕಾಲ್ ತುಂಬಾ ನೋಯ್ತಿದ್ಯಂತೆ ಕಣೋ. ನೀನ್ ಹೋಗಿ ಸ್ವಲ್ಪ ಕಾಲತ್ ಹೋಗು. ಅಣ್ಣ ಬಿಸಿ ಇದ್ದಾನೆ, ಬರಲ್ಲ. ಅವನೆಲ್ಲ ಬಿಸಿ ಇದ್ದಾನೆ, ಸುಮ್ನೆ ಕೂತಿದಾನಲ್ಲ. ಇಲ್ಲ, ನಮ್ಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾನೆ. ಅದನ್ನ ಆಮೇಲೆ ಮಾಡ್ಕೊಳ್ಳಿ. ಇಲ್ಲ ಅಜ್ಜಿ, ಹೋಮ್ವರ್ಕ್ ನ ಈಗ್ಲೇ ಮಾಡ್ಬೇಕು. ಇಲ್ಲಾಂದ್ರೆ ತಂಗಿರು ಊಟ ಮಾಡಿ ನಿದ್ದೆ ಮಾಡ್ತಾರೆ. ಅಂದ್ರೆ ನಿನ್ ಚಿಕ್ಕಪ್ಪನ್ ಕಾಲ್ ಒತ್ತಲ್ಲ ಅಂತಾಯ್ತು. ಆಮೇಲೆ ಒತ್ತುತ್ತೀನಿ ಚಿಕ್ಕಮ್ಮ. ಅಷ್ಟೇ ಕಣೋ. ಇದೇ ನಿಮ್ ಅಮ್ಮನ್ಗೋ ಅಪ್ಪನ್ಗೋ ಕಾಲ್ ನೋವಿದ್ದಿದ್ರೆ ತಕ್ಷಣ ಒತ್ತುತ್ತಾ ಇದ್ದೆ. ನಮ್ಮ ಮೇಲೆ ನಿನಗ್ ಪ್ರೀತಿನೇ ಇಲ್ಲ. ಚಿಕ್ಕಪ್ಪ ಅಂದ್ರೆ ಗೌರವ ಇಲ್ಲ. ನಾವ್ ಈ ಮನೇಲಿ ಇರೋದು ಶುದ್ಧ ದಂಡ.
ಇಲ್ಲಿಂದ ಹೋಗಿ ಬೇರೆ ಮನೇಲಿರೋದೇ ಒಳ್ಳೇದು. ನೋಡ್ತಿದ್ರೆ ಹಾಗೆ ಅನಿಸ್ತಿದೆ ಆಂಟಿ. ನಾಳೆನೆ ಹೊರಟೋಗೋಣ. ಸುಮ್ನಿದಾನೆ ಬಾಸ್. ಏನಂದ್ರೆ ಸ್ವಲ್ಪ ಕುಡ್ದಿರೋ ಮತ್ತಲ್ಲಿದ್ದಾನೆ. ಅವನು ಹಾಗಿರೋದೇ ಒಳ್ಳೇದು. ನಮ್ಮ ಕೆಲಸನೂ ಈಸಿಯಾಗುತ್ತೆ. ಅಲ್ಲಿ ನೋಡಿ, ವಸು ಬರ್ತಿದ್ದಾಳೆ. ಫೋನ್ ಮಾಡಿ ಬಾ ಅಂತ ಹೇಳಿ. ಅವ್ರು ಯಾರೂ ಅಲ್ಲ ಮೇಡಮ್, ನಿಮ್ಮ ಇದನ್ನ ಚಲಪತಿ ಅವರು. ನನ್ ಚಿಕ್ಕಪ್ಪ ನನ್ನ ಯಾಕೆ ಕಿಡ್ನಾಪ್ ಮಾಡ್ತಾರೆ? ದೇವ್ರಂತ ನಮ್ ಚಿಕ್ಕಪ್ಪನ ಮೇಲೆ ಆರೋಪ ಮಾಡಕ್ಕೆ ನಿಮ್ಗೆ ಎಷ್ಟ್ ಧೈರ್ಯ? ನೀವ್ ಏನ್ ಹೇಳಿದ್ರು ನಂಬ್ತೀವಿ ಅಂತ ಅನ್ಕೊಂಡಿದೀರಾ? ಎವಿಡೆನ್ಸ್ ಇಲ್ಲದೆ ನಾವೇನು ಮಾತಾಡಕ್ ಹೋಗಲ್ಲ. ನಮ್ಮ ಹತ್ರ ಸಾಕ್ಷಿ ಇದೆ. ಏನಾ ಸಾಕ್ಷಿ? ಚಲಪತಿ ಉಂಗ್ರ ತರ ಇದೆಯಲ್ಲ ಇದು. ಇದು ನಿಮ್ಮ ಮೈದ್ನ ಅವ್ರ ರಿಂಗ್ ಅಲ್ವಾ ಮೇಡಮ್? ಹೌದು, ಇದು ಚಲಪತಿ ರಿಂಗೆ. ನಮ್ ಚಿಕ್ಕಪ್ಪನ್ ರಿಂಗು ನಿಮ್ಮ ಹತ್ರ ಹೇಗ್ ಬಂತು? ಈ ರಿಂಗು ನಮಗೆ ಆ ಸ್ಪಾಟ್ ಅಲ್ಲಿ ಸಿಕ್ತು. ಅಂದ್ರೆ ಅಣ್ಣನ್ ಕಿಡ್ನಾಪ್ ಅಲ್ಲಿ ಚಿಕ್ಕಪ್ಪನ್ ಕೈವಾಡ ಇದ್ಯಾ? ಖಂಡಿತ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಅವ್ರು ಫೈಟ್ ಮಾಡಿರೋ ಆ 3 ವ್ಯಕ್ತಿಗಳಲ್ಲಿ ಚಲಪತಿ ಅವ್ರು ಕೂಡ ಇದ್ರು. ತಪ್ಪಿಸ್ಕೊಂಡು ಓಡ್ ಹೋದ್ರು. ಅದಕ್ಕೆ ಈ ರಿಂಗ್ ಅಲ್ಲಿತ್ತು. ನಮ್ ಚಿಕ್ಕಪ್ಪ ನನ್ನ ಯಾಕೆ ಕಿಡ್ನಾಪ್ ಮಾಡಿಸ್ತಾರೆ? ನಮ್ ಚಿಕ್ಕಪ್ಪಂಗೆ ನನ್ ಕಂಡ್ರೆ ಪ್ರಾಣ. ಇದ್ರಲ್ಲೇನೋ ಚೀಟಿಂಗ್ ಇದೆ ಮಮ್ಮಿ, ನೀನ್ ನಂಬೇಡ ಮಮ್ಮಿ. ಅನುಮಾನ ಪಡಿ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್. ಒಂದ್ಸಲ ಚಲಪತಿ ಅವ್ರು ಕಾಲ್ ಮಾಡಿ ಎಲ್ಲಿದ್ರಂತ ತಿಳ್ಕೊಳ್ಳಿ. ವಸು, ನನ್ ಫೋನ್ ಕೊಡಮ್ಮ, ಚಲಪತಿ ಕಾಲ್ ಮಾಡ್ತೀನಿ.
ಈಗ ಏನು ಹೇಳ್ದೆ ಸುಮ್ನೆ ನಿಂತಿದ್ಯಾ? ನಿಮ್ ದೊಡ್ಡಮ್ಮ ದೊಡ್ಡಪ್ಪಂಗೆ ನಿಜ ಹೇಳೋ, ಇಲ್ಲ ಅಂದ್ರೆ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮಂಗೆ ದೊಡ್ಡ ಜಗಳ ಆಗತ್ತೆ. ಹೌದು ದೊಡ್ಡಪ್ಪ, ನಾನೇ ಬೇಕು ಅಂತ ಚಿಕ್ಕಪ್ಪನ ಕಾಲು ಒತ್ತಿದೆ. ಇದ್ರಲ್ಲಿ ಚಿಕ್ಕಮ್ಮಂದೇನು ತಪ್ಪಿಲ್ಲ ದೊಡ್ಡಮ್ಮ. ಇದ್ಯಾಕಣ್ಣ ನೀನ್ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಅನು, ನಾನ್ ನಿಜ ಹೇಳ್ತಿರೋದು. ನೀವು ಬೇಕು ಅಂತ ಚಿಕ್ಕಪ್ಪನ ಕಾಲ್ ಒತ್ತಿಲ್ಲ, ನಮ್ಗೊತ್ತು. ನಿಮ್ಗ್ ಗೊತ್ತಿಲ್ಲ, ನೀವ್ ಸುಮ್ನಿರಿ. ಕೇಳಿದ್ರೇನ್ರೋ, ತಪ್ಪೆಲ್ಲ ರಾಕ್ ಇದೆ. ಅವನೇ ಬೇಕು ಅಂತ ಅಖಿಲ್ ಕಾಲೊತ್ತದ. ಸುಮ್ನೆ ಹಾರಿಕನ ಸಿಕ್ಕಾಕಿಸ್ತಿದ್ದಾರೆ. ಪಾಪ ಇವಳಿಗೇನು ಗೊತ್ತಿಲ್ಲ. ಥ್ಯಾಂಕ್ಸ್ ಆಂಟಿ. ಇನ್ಯಾವತ್ತೂ ಈ ತರ ಕೆಲಸ ಮಾಡಬೇಡ ರಾಕಿ, ನಡಿ. ಚಿಕ್ಕ ಮಕ್ಕಳು ಓದ್ಕೋಬೇಕು, ಇಂಥ ಕೆಲಸ ಮಾಡಬಾರ್ದು. ನೀನ್ ನಡಿ ರಾಕಿ, ನಡೀರಿ. ನಿಜ ಹೇಳು ರಾಕಿ, ಚಿಕ್ಕಪ್ಪನ ಕಾಲ್ ನೀನೇ ಬತ್ತಿದ್ದ? ಅದು ಇಲ್ಲ ದೊಡ್ಡಪ್ಪ, ಚಿಕ್ಕಮ್ಮನೇ ಬಲವಂತವಾಗಿ ಅಣ್ಣನಿಂದ ಕೆಲಸ ಮಾಡಿಸಿದ್ರು. ಸುಮಂಗಲಿ ಅಜ್ಜಿ ನಮ್ಗೆ ಬೈದು ಅಣ್ಣಂಗೆ ಚಿಕ್ಕಪ್ಪನ ಕಾಲ್ ಒತ್ತು ಅಂದ್ರು. ಯಾಕ್ ರಾಕಿ, ತಪ್ಪು ನಿನ್ ಮೇಲೆ ಹಾಕೊಂಡೆ? ನನ್ನಿಂದ ಚಿಕ್ಕಮ್ಮ ಚಿಕ್ಕಪ್ಪ ಜಗಳ ಮಾಡಬಾರ್ದು ಅಲ್ವಾ ದೊಡ್ಡಮ್ಮ? ಅವ್ರ ಜಗಳ ಆಡಿದ್ರೆ ಮಮ್ಮಿ ಫೀಲ್ ಮಾಡ್ಕೋತಾರೆ. ಅವ್ರೇನಾದ್ರೂ ಮನೆ ಬಿಟ್ಟು ಹೋದ್ರೆ ಡ್ಯಾಡಿ ಬೇಜಾರ್ ಮಾಡ್ಕೋತಾರೆ. ಅದಕ್ಕೆ ನಾನೇನ್ ಕಷ್ಟ ಪಡ್ಲಿಲ್ಲ ದೊಡ್ಡಪ್ಪ. ನನ್ ಚಿಕ್ಕಪ್ಪನ್ ಕಾಲ್ ತಾನೆ ನಾನು ಒತ್ತಿರೋದು. ಪಾಪ ಚಿಕ್ಕಪ್ಪಂಗೆ ಕಾಲ್ ನೋತಿತ್ತಂತೆ. ನಾನು ಒತ್ತಿದ್ರಿಂದ ಚಿಕ್ಕಪ್ಪನ್ ನೋವೆಲ್ಲ ಹೋಯ್ತಂತೆ. ಚಿಕ್ಕಪ್ಪ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಅಲ್ದೆ ಡ್ಯಾಡಿಗೂ ನಿಮ್ಗೂ ಕಾಲ್ ನೋವು ಬಂದಾಗ ನಾನು ಒತ್ತುತ್ತಾ ಇದ್ನಲ್ಲ ದೊಡ್ಡಪ್ಪ. ಚಿಕ್ಕಪ್ಪನ್ ಕಾಲ್ ಒತ್ತೋದ್ರಲ್ಲಿ ಏನ್ ತಪ್ಪಿದೆ? ನಿಂದೆಷ್ಟು ದೊಡ್ಡ ಮನ್ಸು ರಾಕಿ, ತುಂಬಾ ದೊಡ್ಡ ಮನ್ಸು. ನೀನ್ ನಿಜವಾಗ್ಲೂ ಅಭಿ ವಾರಸ್ತಾರ ರಾಕಿ? ಡೇಟ್ ಅಭಿ ಪ್ರತಿರೂಪನೇ. ನಾನು ಯಾಕೆ ನಾಟಕ ಮಾಡಲಿ? ಅದಕ್ಕೆ ನಾನು ಯಾವತ್ತಾದ್ರೂ ನಿಮ್ಮ ಮುಂದೆ ನಾಟಕ ಮಾಡಿದ್ದೀನಾ? ನನ್ನ ಮೇಲೆ ನೀವೆಲ್ಲ ಅನುಮಾನ ಪಡ್ತಿದ್ದೀರಾ. ನನ್ನ ಅನುಮಾನ ನಿಜ ಆಗ್ಬಾರ್ದು, ನನ್ನ ನಂಬಿಕೆ ಮಣ್ಪಾಲಾಗ್ಬಾರ್ದು ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಅಷ್ಟಕ್ಕೂ ನಿಮ್ಮ ಅನುಮಾನ ಏನು? ಅದಕ್ಕೆ ನನ್ನ ಕಿಡ್ನಾಪ್ ಮಾಡಿಸಿದ್ದು ನೀವೇ ಅಂತ ಚಿಕ್ಕಪ್ಪ. ಅಯ್ಯೋ ದೇವ್ರೆ, ನಾನ್ ನಿನ್ನ ಕಿಡ್ನಾಪ್ ಮಾಡಿಸ್ತೀನಿ ಆನಂದ್. ಹಾಗಂತ ಯಾರು ಹೇಳಿದ್ದು? ಆ ಮ್ಯಾನೇಜರ್ ಮತ್ತೆ ವಾಚ್ಮ್ಯಾನ್. ನಿಮ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಕಿಡ್ನಾಪರ್ ತರ ಕಾಣಿಸ್ತಾ ಇದ್ದೀನಾ? ಅವನ್ನ ನನ್ನ ಅಣ್ಣನ ಮಗ ಅನ್ಕೊಂಡಿಲ್ಲ, ನನ್ನ ಮಗ ಅನ್ಕೊಂಡಿದ್ದೀನಿ. ಆನಂದ್ ಅಂದ್ರೆ ನನಗ್ ಪ್ರಾಣ. ನನ್ ಮಗನ್ನ ನಾನೇ ಸಾಯಿಸ್ತೀನ? ಜುಜ್ಬಿ ಹಣಕ್ಕೋಸ್ಕರ ನನ್ನ ಆನಂದ್ನ ನಾನೇ ಕಿಡ್ನಾಪ್ ಮಾಡ್ತೀನ? ನಾನ್ ಎತ್ಕೊಂಡು ಆಡ್ಸಿರೋ, ನನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಓಡಾಡಿರೋ ನನ್ನ ಆನಂದನ್ನ ನಾನು ನಿಮ್ಗೆ ಮನ್ಸಾದ್ರೂ ಹೇಗ್ ಬಂತು ನನ್ನ ಮೇಲೆ ಈ ತರ ದೊಡ್ಡ ಅಪವಾದ ಹೊರಿಸೋದಕ್ಕೆ? ಯಾವ ಆಧಾರದ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಹೇಳಿ? ಇದೇನಿದು?
ರಿಂಗು ನನಗಷ್ಟು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅದನ್ನ ಸರಿಯಾಗಿ ನೋಡಿ, ನಿಮಗೇನಾದ್ರೂ ನೆನಪಾಗುತ್ತೇನೋ. ರಿಂಗ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಹೇಳಿ? ಅದೇನು ವೆಡ್ಡಿಂಗ್ ರಿಂಗಾ ಇಲ್ಲ ಎಂಗೇಜ್ಮೆಂಟ್ ರಿಂಗಾ? ನೆನ್ಪಿಟ್ಕೊಳ್ಳೋದಿಕ್ಕೆ ನನಗಿನ್ನೂ ಮದುವೆನೇ ಆಗಿಲ್ಲ. ಅಂದ್ರೆ ಈ ರಿಂಗ್ನ ನೋಡ್ತಾ ಇದ್ರೆ ನಿಮಗೇನು ನೆನಪಾಗ್ತಾ ಇಲ್ವಲ್ಲ? ಏನ್ ನೆನಪಾಗ್ಬೇಕು ಅಂತಿದ್ದೀರಾ? ಇದು ನಿಮ್ ರಿಂಗ್ ಥರಾನೇ ಇದೆ. ನನ್ ರಿಂಗಾ? ಹೌದು ಚಲಪತಿ, ಅದು ನಿನ್ ರಿಂಗೆ, ನಾನೇ ಕೊಡಿಸಿದ್ದು. ಈ ರಿಂಗು ಆನಂದನ್ ಕಿಡ್ನಾಪ್ ಮಾಡಿರೋ ಜಾಗದಲ್ಲಿ ಅಭಿ ವಸುಗೆ ಸಿಕ್ಕಿದೆ. ಆ ರಿಂಗ್ ನ ಆಧಾರವಾಗಿ ಇಟ್ಕೊಂಡು ನೀವು ನನ್ನ ಕಿಡ್ನಾಪ್ ಮಾಡಿಸಿದೀರಾ ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ. ಅಲ್ಲ, ನಿಮ್ ರಿಂಗು ಆ ಜಾಗದಲ್ಲಿ ಹೇಗ್ ಸಿಕ್ತು ಚಿಕ್ಕಪ್ಪ? ಹೇಳು ಚಲಪತಿ, ನಿನ್ ರಿಂಗು ಆನಂದನ್ ಕಿಡ್ನಾಪ್ ಮಾಡಿರೋ ಜಾಗದಲ್ಲಿ ಹೇಗ್ ಸಿಕ್ತು? ಹೇಳಿ ಚಿಕ್ಕಪ್ಪ. ಹೇಳಿ ಚಿಕ್ಕಪ್ಪ. ಏನು ಅಂತ ಹೇಳಮ್ಮ. ಒಂದ್ ಚಿಕ್ಕ ವಸ್ತುನ ಆಧಾರವಾಗಿಟ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಅಂತ ಹೇಳ? ಮನುಷ್ಯರಿಗಿಂತ ವಸ್ತುಗಳ ಮೇಲೆ ಜನರಿಗೆ ನಂಬಿಕೆ ಹೆಚ್ಚು ಅಂತ ಹೇಳ? ಏನೋ ಒಂದು ಚಿಕ್ಕ ರಿಂಗು ನನ್ನನ್ನೇ ಕಿಡ್ನಾಪರ್ ಅಂತ ಸಾಬೀತ್ ಮಾಡಿದೆ ಅಂತ ಹೇಳ? ನಿನ್ ರಿಂಗು ಅಲ್ಲಿ ಹೇಗ್ ಬಂತು ಹೇಳು ಚಲಪತಿ. ಆ ರಿಂಗ್ ನಂದಲ್ಲ ಅದ್ಕೆ. ಅದು ನಿನ್ ರಿಂಗೆ, ನಾನೇ ಮಾಡಿಸಿರೋದು. ನೀವು ಮಾಡಿಸ್ಕೊಟ್ಟಿರೋ ರಿಂಗು ನನ್ನ ಹತ್ರ ಭದ್ರವಾಗಿದೆ ಅದ್ಕೆ. ಬೇಕಾದ್ರೆ ನೋಡಿ. ಚಿಕ್ಕಪ್ಪಂಗೆ ಹರ್ಟ್ ಆಗಿದೆ, ಅದ್ ನಿನ್ಗೆ ಅರ್ಥ ಆಗ್ತಿಲ್ವಾ ಮಾಮ್? ಅವರಿಂದ ಚಿಕ್ಕಪ್ಪಂಗ್ ತುಂಬಾ ನೋವಾಗಿದೆ, ಅವ್ರು ಸಾರಿ ಕೇಳಲೇಬೇಕು. ಅವ್ರ ಪರವಾಗಿ ನಾನೇ ಸಾರಿ ಕೇಳಿದ್ದೀನಿ. ಅವ್ರ ಆನಂದನ ಮತ್ತೆ ನಮ್ ದುಡ್ಡನ್ನ ಕಾಪಾಡಿದ್ದಾರೆ. ಒಂದು ಸಣ್ಣ ಕಾರಣದಿಂದ ಅವರನ್ನ ಅವಮಾನಿಸಬಾರ್ದು. ಹಾಗಲ್ಲ ಮಾಮ್. ಇಟ್ಸ್ ಓಕೆ ಆನಂದ್, ಅಮ್ಮ ಹೇಳ್ತಿರೋದು ಕರೆಕ್ಟೇ. ಆ ಸ್ಥಾನದಲ್ಲಿ ನಾನಿದ್ರು ಕೂಡ ನಾನು ಆ ರಿಂಗ್ನ ಎವಿಡೆನ್ಸ್ ಆಗಿ ತೋರಿಸಿ ಅನುಮಾನ ಪಡ್ತಿದ್ದೆ. ಬಿಟ್ಬಿಡಿ. ಅಭಿರಾಮ್, ಹೊಸ ಅವ್ರೆ, ನೀವು ನಮ್ಮ ಆನಂದನ ಕಾಪಾಡಿ ಕರ್ಕೊಂಡು ಬಂದಿದ್ದೀರಾ. ನಿಮಗೆ ತುಂಬಾ ಥ್ಯಾಂಕ್ಸ್. ನೀವಿನ್ ಹೊರಡಿ. ನಾವು ಹೋಗಿ ಬರ್ತೀವಿ ಮೇಡಮ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ವಸು. ತುಂಬಾ ಥ್ಯಾಂಕ್ಸ್ ಅಭಿ. ಇಟ್ಸ್ ಓಕೆ ಮೇಡಮ್. ಆದಷ್ಟು ಬೇಗ ಕಿಡ್ನಾಪರ್ ಯಾರು ಅಂತ ಕಂಡು ಹಿಡಿತೀನಿ. ನಾವಿನ್ ಬರ್ತೀವಿ ಮೇಡಮ್. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅನ್ಸತ್ತೆ. ಹೋಗ್ ಫ್ರೆಶ್ ಆಗ್ ಬಾ ಆನಂದ್, ಊಟ ಮಾಡೋಣ. ಟೈಮ್ ಸರಿಯಾಗಿ ಕೈಯಲ್ಲಿ ರಿಂಗ್ ಇಲ್ಲ ಅನ್ನೋದನ್ನ ನೋಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಸರಿಯಾಗಿ ತಗ್ಲಾಕೋತಾ ಇದ್ದೆ. ಸುಮ್ಮನೆ ಒಂದು ರಿಂಗ್ ಕಳ್ಕೊಂಡ್ಬಿಟ್ನಲ್ಲ, ಹೊಸ ರಿಂಗ್ ತಗೋಬೇಕಾಗಿ ಬಂತು. ಇವತ್ತ್ಯಾಕೋ ನನ್ನ ಟೈಮ್ ಸ್ವಲ್ಪನೂ ಸರಿ ಇಲ್ಲ. ಏಯ್, ಯಾವನ ನೀನು? ನನಗ್ ಡಿಕ್ಕಿ ಹೊಡೆದು ಸಾಯ್ಸಕ್ ನೋಡ್ತೀಯಾ? ಇಳಿಯೋ ಕೆಳಗೆ ಬಾರ ಆಚೆ. ಸರ್, ಸಾರಿ ಸರ್, ನೀವಂತ ಗೊತ್ತಿಲ್ಲದೆ ಬೈದ್ಬಿಟ್ಟೆ ಸರ್. ಇಟ್ಸ್ ಓಕೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈವ್ನಿಂಗ್ ವಾಕ್. ಸ್ಲಿಮ್ ಆಗೋಣ ಅಂತ. ತಿನ್ಕೊಂಡು ವಾಕಿಂಗ್ ಮಾಡ್ತಿದ್ದೀರಾ? ಈಗ ತಾನೇ ವಾಕಿಂಗ್ ಮುಗೀತು. ಸ್ವಲ್ಪ ಸುಸ್ತಾಯ್ತು ಅಂತ ತಿಂತಾ ಇದ್ದೀನಿ. ಹೌದು, ನೀವೆಲ್ಲಿಗೆ ಹೊರಟಿದ್ದೀರಾ? ಇನ್ನು ಟೆನ್ಷನ್ ಅಲ್ಲಿರೋ ಹಾಗಿದೆ. ಏನೂ ಇಲ್ಲ. ಮತ್ ಯಾಕೆ ಇಷ್ಟು ಫಾಸ್ಟ್ ಆಗಿ ಹೋಗ್ತಿದ್ದೀರಾ?
ಏನು ಅಂದ್ರೆ ಏನು ಯೋಚಿಸ್ತಿದ್ದೀರಾ? ಸೀರಿಯಸ್ ಆಗಿ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ, ಮೊದಲು ಮೇಡಮ್ ಮೇಲೆ ಆಗಿರೋ ಇನ್ಸಿಡೆಂಟ್ ಬಗ್ಗೆ, ಆಮೇಲೆ ನಿಮ್ಮನ್ನ ಸಾಯಿಸ್ಬೇಕು ಅಂತ ನೋಡಿದ್ರು, ಅದಾದ್ಮೇಲೆ ಇಡೀ ಫ್ಯಾಮಿಲಿನೇ ಸಾಯಿಸ್ಬೇಕು ಅಂತ ನೋಡಿದ್ರು. ಇವತ್ತು ಆನಂದ್ನ ಕಿಡ್ನಾಪ್ ಮಾಡಿ ದುಡ್ಡು ಕೇಳಿದ್ರು. ಇದು ಕೋಇನ್ಸಿಡೆನ್ಸಾ ಇಲ್ಲ ಒಂದಕ್ಕೊಂದು ಸಂಬಂಧ ಇದೆಯಾ ಅಂತ ಅರ್ಥನೇ ಆಗ್ತಾ ಇಲ್ಲ. ಕನೆಕ್ಷನ್ ಇದೆ ಅನ್ನಿಸ್ತಿದೆ ರೀ. ಮೇಡಮ್ಗೆ ಯಾರೋ ಶತ್ರುಗಳಿದ್ದಾರೆ, ಅವರನ್ನ ಸಾಯಿಸೋಕ್ ನೋಡ್ತಿದ್ದಾರೆ. ಈಗಾಗಲೇ 2 ಸಲ ಪ್ರಯತ್ನ ಪಟ್ಟಿದ್ದಾರೆ. ಒಂದ್ಸಲ ನನ್ನಿಂದ, ಇನ್ನೊಂದ್ಸಲ ನಿಮ್ಮಿಂದ ಮೇಡಮ್ ಸೇವ್ ಆಗಿದ್ದಾರೆ. ಆ ಕೋಪದಲ್ಲೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ರೀ. ಅಲ್ಲಿವರೆಗೂ ಕ್ಲಿಯರ್ ಆಗಿದೆ ಹೊಸವ್ರೆ. ಆದ್ರೆ ಆನಂದನ ಕಿಡ್ನಾಪ್ ಯಾಕೆ ಮಾಡಿದ್ರು? ದುಡ್ಡು ಕೊಡು ಅಂತ ಬ್ಲಾಕ್ ಮೇಲ್ ಮಾಡಿದ್ಯಾಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ಒಂದ್ ಕಡೆ ಮನುಷ್ಯರನ್ನ ಸಾಯಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ದುಡ್ಡು ಕೊಡಿ ಅಂತ ಡಿಮಾಂಡ್ ಮಾಡ್ತಿರೋ ಆ ಶತ್ರುಗಳು ಯಾರು? ಅವರಿಬ್ರು ಒಬ್ರೇನಾ ಅಥವಾ ಬೇರೆಯವರಾ? ಅಲ್ಲೇ ನಾನು ಫ್ರೀಸ್ ಆಗಿರೋದು ಹೊಸವ್ರೆ. ಮೇಡಮ್ನ ಮತ್ತೆ ನಮ್ಮನ್ನ ಸಾಯಿಸೋಕ್ ನೋಡಿರೋದು ಆನಂದ್ನ ಕಿಡ್ನಾಪ್ ಮಾಡಕ್ ನೋಡಿರೋರು ಒಬ್ರೇನಾ, ಇಲ್ಲ ಬೇರೆ ಬೇರೆನಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾರೇ ಆಗಿರ್ಲಿ, ಆದಷ್ಟು ಬೇಗ ಅವ್ರನ್ನ ಕಂಡುಹಿಡಿಬೇಕು ರೀ. ಇಲ್ಲಾಂದ್ರೆ ಮೇಡಮ್ಗೆ ಅಪಾಯ ಬರಬಹುದು, ಇಲ್ಲ ನಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಆಗಬಹುದು. ಹೌದು ಹೊಸವ್ರೆ. ಆ 2 ಇನ್ಸಿಡೆಂಟ್ ನಡೆಯೋದಕ್ಕಿಂತ ಮುಂಚೆನೆ ಆ ಕ್ರಿಮಿನಲ್ ಯಾರು ಅಂತ ನಾವು ಕಂಡುಹಿಡಿಬೇಕು. ನಾವ್ ಸುಮ್ನೆ ಚಲಪತಿ ಮೇಲೆ ಅನುಮಾನ ಪಟ್ಬಿಟ್ವಿ ಅನ್ಸುತ್ತೆ ಅಲ್ವಾ? ಅನು, ಹೋಮ್ವರ್ಕ್ ಆಗೋಯ್ತಾ? ಆಗೋಯ್ತು ಮಮ್ಮಿ. ನಡಿ ಬೇಗ ಮಲ್ಗುವಂತೆ. ಇಷ್ಟು ಬೇಗನಾ? ಇಷ್ಟು ಬೇಗ ಮಲ್ಕೊಂಡು ಏನ್ ಮಾಡ್ಬೇಕು? ನಾಳೆ ನಮ್ ಸ್ಕೂಲ್ಗೆ ಹಾಲಿಡೇ. ಡ್ಯಾಡಿ, ನಾಳೆ ನಾವೆಲ್ಲ ಔಟಿಂಗ್ ಹೋಗೋಣ. ಔಟಿಂಗು ಇಲ್ಲ, ಏನೂ ಇಲ್ಲ, ಮನೇಲೇ ಇರ್ಬೇಕು. ಮನೇಲಿ ನಮ್ಗೆ ಬೋರ್ ಆಗುತ್ತೆ ಮಮ್ಮಿ. ರಾಖಿ ಅಣ್ಣ ಕೀರ್ತಿನೂ ಇಲ್ಲ, ಅಜ್ಜಿ ತಾತನ ಮನೆಗೆ ಹೋಗಿದಾರಲ್ಲ. ನಮ್ಮನ್ನ ಆಚೆ ಕರ್ಕೊಂಡು ಹೋಗಿ ಡ್ಯಾಡಿ, ಮನೇಲಿ ನನಗ್ ಬೋರ್ ಆಗುತ್ತೆ. ಬೇಡ ಅನು, ಡ್ಯಾಡಿಗ್ ತೊಂದರೆ ಕೊಡ್ಬಾರ್ದು. ಯಾಕೆ ಬೇಡ? ಒಂದಿನ ಆಚೆ ಹೋದ್ರೆ ತಪ್ಪೇನಿದೆ? ಚಿಕ್ಕ ಮಗು ಬಾಯ್ ಬಿಟ್ಟು ಕೇಳಿದ್ರು ಬೇಡ ಅಂತೀಯಾ? ಮನೆ ಪರಿಸ್ಥಿತಿ ಗೊತ್ತಿದ್ದು ನೀವ್ ಹೀಗ್ ಮಾತಾಡ್ತಿರಲ್ಲ ಚಿಕ್ಕಮ್ಮ. ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಯಾವಾಗ್ಲೂ ಮನೇಲಿ ಇರಕ್ಕಾಗತ್ತಾ? ಮಕ್ಳಿಗಷ್ಟೇ ಅಲ್ಲ, ಮನೇಲಿ ನಮ್ಗೂ ಬೋರ್ ಆಗುತ್ತೆ. ಅಪ್ಪ ಪ್ರತಿ ವರ್ಷನೂ ನಮ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತಿದ್ರಲ್ಲ, ಹಾಗೆ ನಾವು ಈ ಸಲ ಹೋಗೋಣ. ಈಗ ಯಾಕ್ರಿ? ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ್ಮೇಲೆ ಹೋಗೋಣ. ಇಲ್ಲ ಹೊಸವ್ರೆ, ನಾಳೆನೆ ಹೋಗೋಣ. ಏನು ಅಂದ್ರೆ? ಹೌದು ಹೊಸವ್ರೆ, ನಾಳೆ ನಾವೆಲ್ಲರೂ ಪಿಕ್ನಿಕ್ ಹೋಗೋಣ. ಅಯ್ಯೋ ಕಿರ್ಚಾಡ್ಬೇಡಿ. ಹಾಗಲ್ಲ ರೀ. ಏನ್ ಹಾಗಲ್ಲ ವಸು, ಸುಮ್ನೆ ಅಭಿಮಾತಗ್ ಅಡ್ಡ ಬರ್ಬೇಡ ನೀನು. ನಾಳೆ ನಾವು ಪಿಕ್ನಿಕ್ ಹೋಗ್ತಾ ಇದೀವಿ ಅಷ್ಟೇ. ನೀವು ಬರ್ಲಿಲ್ಲ ಅಂದ್ರೆ ನಮ್ಮನ್ನಾದ್ರೂ ಕಳಿಸ್ಕೊಡಿ, ಹಾಯಾಗ ಆಚೆ ಹೋಗಿ ಸುತ್ತಾಡ್ಕೊಂಡ್ ಬರ್ತೀವಿ. ಹೌದು, ನೀವು ಬರ್ಲಿಲ್ಲ ಅಂದ್ರೆ ನಾವು ಹೋಗ್ತೀವಿ. ನಾವು ಔಟಿಂಗ್ ಹೋಗಿ ತುಂಬಾ ದಿನ ಆಯ್ತು. ಎಲ್ರೂ ಒಟ್ಟಿಗೆ ಹೋಗೋಣ. ನೀವೊಂದ್ಸಲ ನಾವೊಂದ್ಸಲ ಯಾಕೆ? ವಸು ಬೇಡ ಅಂತ ಹೇಳ್ತಿದ್ದಾಳಲ್ವೇನ್ರಿ? ನೀವು ಮಕ್ಳ ತರ ಹಠ ಮಾಡ್ತಿದ್ದೀರಲ್ಲ. ಅಣ್ಣಂಗೇನು ಅನ್ನಕ್ ಹೋಗ್ಬಿಡಿ ಅದಕ್ಕೆ. ನಾಳೆ ನಾವೆಲ್ಲರೂ ಪಿಕ್ನಿಕ್ ಹೋಗ್ತಾ ಇದೀವಿ, ಇದು ಫಿಕ್ಸ್.
ಏನ್ ನೋಡ್ತಾ ಇದ್ದೀರಾ? ಏನೂ ಇಲ್ಲ ರೀ. ಏನೂ ಇಲ್ಲ ಅಂದ್ರೆ ಯಾಕೆ ನೋಡ್ತಿದ್ದೀರಾ? ಸುಮ್ನೆ ನೋಡ್ದೆ. ಸುಮ್ನೆ ಯಾಕೆ ನೋಡಿದ್ರಿ? ನಿಮಗೇನ್ ಬೇಕು? ಅದನ್ನೇ ನಾನು ಕೇಳ್ತಿರೋದು. ನಿಮಗೇನ್ ಬೇಕು? ಏನು ಬೇಡ ರೀ. ಏನು ಬೇಡ ಅನ್ಕೊಂಡಾಗ ಯಾಕೆ ನೋಡಿದ್ರಿ? ಅದು ಕ್ಯಾಶುಯಲ್ ಆಗಿ ನೋಡ್ದೆ ಅಷ್ಟೇ. ಇಲ್ಲ, ಬೇಕು ಅಂತಾನೆ ನೋಡ್ತಿದ್ರಿ. ಅದು ಸುಳ್ಳು ರೀ. ಈ ಗಂಡಸರು ಯಾವತ್ತೂ ನಿಜ ಒಪ್ಕೊಳ್ಳಲ್ಲ. ಓಕೆ ರೀ. ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಲ್ಲ ಇಟ್ಕೊಂಡಿದ್ಯಲ್ಲ? ಏನು ಮರ್ತಿಲ್ಲ ತಾನೆ ಪಾವನಿ? ಒಂದ್ಸಲ ನೋಡ್ಕೋ. ಎಲ್ರು ರೆಡಿ ಆದ್ರಾ? ರೆಡಿ ಆಗೋದಾತೆ. ಈಗ ನಾವೆಲ್ಲ ಹೊರಡ್ತಾ ಇದೀವಿ. ನೀನ್ ಬರ್ತಾ ಇಲ್ವಾ? ನಾನ್ ಯಾಕೆ ಬರಲ್ಲ? ವಸು, ಆಫೀಸ್ ಫೈಲ್ಸ್ ಏನಾದ್ರೂ ಅಲ್ಲಿಗೆ ತಗೊಂಡ್ ಬರ್ತಾ ಇದ್ಯಾ? ಪಿಕ್ನಿಕ್ ಫೈಲ್ಸ್ ಯಾಕೆ ಚಿಕ್ಕಮ್ಮ? ಅಂದ್ರೆ ನಿನ್ನೆ ನೀನು ಆಫೀಸ್ ಫೈಲ್ಸ್ ನ ಮತ್ತೆ ಚೆಕ್ ಎಲ್ಲ ಮನೆಗ್ ತಗೊಂಡ್ ಬಂದ್ಯಲ್ಲ, ಅದನ್ನೆಲ್ಲ ಬೀರುನಲ್ಲಿ ಭದ್ರವಾಗಿ ಎತ್ತಿಟ್ಟಿದ್ದೀನಿ. ಮತ್ತೆ ನಾಳೆನೆ ಬೀರು ತೆಗೆಯೋದು. ಇವತ್ತು ಆಫೀಸ್ ಕೆಲ್ಸನ ಮುಟ್ಟಲ್ಲ. ಓ, ಏನತ್ತೆ ಪಿಕ್ನಿಕ್ ಅಲ್ಲಿ ವಸು ನಿನ್ ಕೈಯಲ್ಲಿ ಕೆಲಸ ಮಾಡಿಸ್ತಾಳೆ ಅಂತ ಭಯನಾ? ಹೌದು ಕಣೋ, ಅದಕ್ಕೆ ಕ್ಲಾರಿಟಿ ಇರ್ಲಿ ಅಂತ ಕೇಳ್ಕೊಂಡೆ. ಹಾಗೇನಿಲ್ಲ ಅತ್ತೆ, ಎಲ್ರು ಹಾಯಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ. ಹೋಗೋಣ. ನೀವ್ ಹೋಗಿ ಆಟೋಲ್ ಕೂತಿರಿ, ನಾನ್ 2 ನಿಮಿಷದಲ್ಲಿ ಬರ್ತೀನಿ. ಮತ್ತೆಲ್ಲಿಗತ್ತೆ? ನೀವ್ ಹೋಗ್ರ, ನಾನ್ ಬರ್ತೀನಿ. ಸರಿ, ಬೀಗ ಹಾಕೊಂಡ್ ಬನ್ನಿ ಚಿಕ್ಕಮ್ಮ. ಬನ್ರಿ, ಬೀಗ ಹೋಗೋಣ. ನನ್ ಬಂಗಾರ. ಹೊಸವ್ರೆ, ಏನಾಯ್ತು ರೀ? ಏನೂ ಇಲ್ಲ. ವಸು, ಹುಷಾರು. ಹೊರಗಡೆ ಹೋಗುವಾಗ ಏನಿದು ಅಪಶಕ್ನ? ಹೋಗೋ ಕಡೆ ಯಾವ ಅಪಾಯನೂ ಇಲ್ಲ ತಾನೆ? ದೇವ್ರೆ, ನೀನೇ ಕಾಪಾಡ್ಬೇಕು. ಇವಾಗ ನಿನ್ನ ದೇವ್ರು ಕಾಪಾಡಕ್ಕಾಗಲ್ಲ, ಕೊನೆಗೆ ನಿನ್ ಗಂಡನು ಕಾಪಾಡಕ್ಕಾಗಲ್ಲ. ಆ ವಾಚ್ಮ್ಯಾನ್ 15 ಲಕ್ಷನ ಎಲ್ಲಿಂದ ತರ್ತಾನೆ? ಹೊಸವ್ರೆ, ಯಾಕ್ರಿ ಗಾಬರಿ ಆಗಿದ್ದೀರಾ? ಈಸ್ ಎವ್ರಿಥಿಂಗ್ ಓಕೆ? ಏನೂ ಇಲ್ಲ. ನೀವು ಖುಷಿಯಾಗಿರಿ, ಮಿಕ್ಕಿದಿಲ್ಲ ನಾನು ನೋಡ್ಕೊಳ್ತೀನಿ. ಹತ್ತಿ. ಹುಷಾರು, ನೋಡ್ಕೊಂಡತ್ತಿ. ಎಲ್ರು ಬಂದಾಯ್ತು, ನೀವು ಸ್ಟಾರ್ಟ್ ಮಾಡಿ. ನಿಲ್ಸೋ, ನಾನಿನ್ನು ಹತ್ತೇ ಇಲ್ಲ, ಆಗ್ಲೇ ಹೊರಟ್ಬಿಟ್ರಾ? ಚಿಕ್ಕೋನೆ ನಿಂತ್ಕೋ, ನನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಹತ್ಕೊಂಡ್ರಾತೆ? ನಾನ್ ಬರಕ್ ಮೊದ್ಲೇ ನೀವು ಹೊರಟ್ಬಿಟ್ರಾ? ಈಗ ನಡೀರಿ, ನಡಿಯಪ್ಪ ನಡಿ. ಚೆನ್ನಾಗಿದೆ. ನಿಂತ್ಕೋ, ಹುಷಾರು. ಪರವಾಗಿಲ್ಲ ಬಿಡಿ ಹೊಸರೆ, ಗಾಬರಿ ಮಾಡ್ಕೋಬೇಡಿ. ಹೋಗಿ ಆಡ್ಕೊಳ್ಳಿ ಬಿಡಿ. ಅಣ್ಣ, ಅದಕ್ಕೆ ಅಖಿಲ್, ಹಾರಿಕಾ, ಈ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಫುಲ್ ಪ್ಯಾಕೇಜ್ನ ತಗೊಂಡಿದ್ದೀನಿ ಆನ್ಲೈನಲ್ಲಿ. ಓಕೆ, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಗೇಮ್ ಬೇಕಾದ್ರೂ ಟ್ರೈ ಮಾಡ್ಬೋದು. ಇಲ್ಲೆಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರೋಣ. ಓಕೆ, ಥ್ಯಾಂಕ್ಸ್ ಅಭಿ. ನಿಮಗ್ ಮಾತ್ರನಾ? ನನಗ್ ಟಿಕೆಟ್ ತಗೊಂಡಿಲ್ವಾ ಅಭಿ? ನಾನ್ ಎಂಜಾಯ್ ಮಾಡ್ಬಾರ್ದಾ? ಫುಲ್ ಅಮೌಂಟ್ ಪೇ ಮಾಡಿದ್ದೀನತ್ತೆ, ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಮತ್ತೆ ನನ್ನ ಹೆಸರು ಯಾಕೆ ಹೇಳಿಲ್ಲ? ಇವಾಗ ಹೇಳಿದ್ನಲ್ಲ ಅತ್ತೆ, ನೀನ್ ಗೊಣಗೋ ಬುದ್ಧಿನ ಬಿಡಲ್ವಾ? ಹಾರಿಕಾ, ಆ ಲೊಕೇಶನ್ ನೋಡು, ಚೆನ್ನಾಗಿದೆ ಅಲ್ವಾ? ಹೌದು, ಅದ್ರಲ್ಲಿ ಅಡ್ಡಾಡೋಣ ಬನ್ನಿ. ಚೆನ್ನಾಗಿದೆ. ಅಕ್ಕ, ನೀವು ಕೂಡ ಹೋಗಿ ಫೋಟೋಸ್ ತೆಗೆಸ್ಕೊಳ್ಳಿ. ಯಾಕೆ ನೀವು ತಗೊಳಲ್ವಾ? ನಾವಿಲ್ಲಿಂದ ಹೋದ್ರೆ ಅವ್ರ ಫೋಟೋ ತಗೋತಾರೆ. ಓ, ಬನ್ನಿ. ಸರಿ ನಡಿ. ಸರಿ, ಓಕೆ ಅಭಿ, ಯು ಕ್ಯಾರಿ ಆನ್. ಏನ್ರಿ, ನಾವ್ ಅಲ್ಲಿಗೆ ಹೋಗೋಣ. ನೋಡು. ನಮಸ್ಕಾರ ಅಣ್ಣ. ಏನಮ್ಮ, ಏನು ತುಂಬಾ ಬೇಕು? ಹಸ್ವಾಗಿದೆ, ಏನಾದ್ರೂ ಇದ್ರೆ ಕೊಡಿ. ಇಲ್ಲಮ್ಮ. ಅಣ್ಣ,
ನಮಸ್ಕಾರ ಅಣ್ಣ. ಮಗುಗ್ ತುಂಬಾ ಹಸ್ವಾಗ್ತಿದೆ, ಒಂದ್ 10 ರೂಪಾಯಿ ಇದ್ರೆ ಕೊಡೋಣ. ನನ್ ಮಗುಗೆ ಮೈಗ್ ಹುಷಾರಿಲ್ಲ, ಏನಾದ್ರೂ ಸಹಾಯ ಮಾಡಿ ಅಣ್ಣ. ಏನಮ್ಮ ಟ್ರಾಫಿಕ್ ಸಿಗ್ನಲ್ ಸಾಕಾಗಲ್ಲ ಅಂತ ಇಲ್ಲೂ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬುದ್ಧಿ ಇಲ್ವಾ? ನಡೀರಿ ಇಲ್ಲಿಂದ. ಕೆಲಸ ಕಾರ್ಯ ಇಲ್ದೆ ಬಂದ್ಬಿಡ್ತಾರೆ. ಸ್ವಲ್ಪ ತಿರು ಕಂದ, ಬೇರೆ ಯಾರನ್ನಾರ ಕೇಳ್ತೀನಿ. ಪ್ರತಿ ತಿಂಗಳು ನಮ್ಮ ರೆಸಾರ್ಟಿಗೆ ಬರೋ ವಿಸಿಟರ್ಸ್ಗೆ ಗೇಮ್ಸ್ ಅರೇಂಜ್ ಮಾಡ್ತೀವಿ ನಾವು. ಈ ಸಲ ಲೇಡೀಸ್ಗಂತ ಸ್ಪೆಷಲ್ ಗೇಮ್ಸ್ ಅರೇಂಜ್ ಮಾಡಿದೀವಿ. ಹೇ, ಲೇಡೀಸ್ಗಂತೆ ಕಣೆ. ಈ ಗೇಮ್ ಅಲ್ಲಿ ಗೆದ್ದವರಿಗೆ 50,000 ರೂಪಾಯಿ ಪ್ರೈಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಬಂದು ಹೆಸರು ಕೊಡಿ. ಓಕೆ ಓಕೆ. ಅಖಿಲ್, ನಾನು ಆ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾವು ಪ್ರೈಸ್ ಗೆಲ್ಬಹುದು. ನಾನು ಆಟ ಆಡ್ತೀನಿ. ನೀನ್ ಗೆದ್ರು ನಾನ್ ಗೆದ್ರು ಸಮಾನವಾಗಿ ಹಂಚ್ಕೊಂಡ್ಬಿಡೋಣ, ಸರಿನಾ? ನಿಂಗೆ ಯಾಕತ್ತೆ ಆಟ? ಆಮೇಲೆ ಮೊಣಕಲ್ ನೋವು ಅಂತ ಒದ್ದಾಡ್ತೀಯ. 50,000 ಕಣೋ, ಬೇಕಾದ ಕೆಲ್ಸಕ್ ಬರುತ್ತೆ. ನೀವ್ ಗೆದ್ರೆ ತಾನೆ ಆಂಟಿ, ಸುಮ್ನೆ ಆದ್ರೂ ನಿಮ್ಗೆ ಅರ್ಧ ದುಡ್ಡು ಕೊಡಕ್ ಆಗಲ್ಲ. ಸರಿ ಕಣೆ, ನೀನ್ ಗೆದ್ರೆ ಎಲ್ಲ ನೀನೇ ತಗೋ, ನಾನ್ ಗೆದ್ರೆ ಎಲ್ಲ ನಾನೇ ತಗೋತೀನಿ. ನಿಮಗ್ 10 ರೂಪಾಯಿ ಕೂಡ ಕೊಡಲ್ಲ, ಈಗ್ಲೇ ಹೇಳ್ತಾ ಇದೀನಿ. ನೀವ್ ಗೆದ್ರೆ ತಾನೆ ಕೊಡೋದು. ಬನ್ನಿ ಹೆಸರು ಕೊಡೋಣ. ಸರಿ ಬಾ. ಹೊಸೋರೆ, ಆ ಗೇಮಲ್ಲಿ ನೀವು ಹೋಗಿ ಆಟ ಆಡ್ತೀರಾ? ನಾನಾ? ಬೇಡ ರೀ. ನಿಂಗೇನ್ ಕಮ್ಮಿ ವಸು, ನಡಿ ನಿನ್ ಜೊತೆ ನಾನು ಆಡ್ತೀನಿ. ಬೇಡ ಅಕ್ಕ, ನಾವ್ ಸುಮ್ನೆ ಎಂಜಾಯ್ ಮಾಡಕ್ ತಾನೇ ಬಂದಿರೋದು. ಆಟ ಆಡೋದು ಎಂಜಾಯ್ಮೆಂಟ್ ಅಲ್ವೇನಮ್ಮ? ಬಿಟ್ಟಾಕಣ, ಅದಕ್ಕೆ ತರ ಹೊಸೋರು ಆ ಗೇಮ್ನೆಲ್ಲ ಆಡಕ್ಕಾಗಲ್ಲ. ಸುಮ್ನೆ ಹೆಂಗಸರ್ಗೆ ಆಟ ಇಟ್ಟಿದ್ದಾರೆ, ಅದೇ ಗಂಡಸರ್ಗೆ ಇಟ್ಟಿದ್ರೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಯಾರಮ್ಮ ನೀನು? ಸ್ವಲ್ಪ ಹಣ ಇದ್ರೆ ದಾನ ಮಾಡಿ ಸರ್. ಮಗುಗ್ ಮೈಗ್ ಹುಷಾರಿಲ್ಲ, ಸ್ವಲ್ಪ ದುಡ್ಡು ಕೊಡಿ ಸರ್ ಪ್ಲೀಸ್. ಸೆಕ್ಯೂರಿಟಿ, ಇಂಥವ್ರನ್ನೆಲ್ಲ ಯಾಕ್ರೆ ಒಳಗ್ ಬಿಟ್ಟಿದ್ದೀರಾ? ಕಳಿಸ್ರಿ ಆಚೆ. ಸರ್ ಸರ್, ಅವ್ರನ್ನ ಕರಿಬೇಡಿ ಸರ್, ಹೊರಟೋಗ್ತೀನಿ ಸರ್. ಬರೋ, ಬನ್ನಿ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಹಾರಿಕಾ. ಹಾರಿಕಾನಾ? ಓಕೆ. ಆಂಟಿ, ನೀವು ಈ ಗೇಮ್ ಆಡ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ಆಂಟಿ ಅಲ್ಲ, ಸುಮಂಗಲಿ. ನಾನು ಹುಡುಗಿರ್ನೆಲ್ಲ ಆಂಟಿ ಅಂತ ಕರೆಯೋದು ಈ ನಡುವೆ ಫ್ಯಾಷನ್ ಆಗ್ಬಿಟ್ಟಿದೆ. ನಿಮ್ ಏಜ್ ಎಷ್ಟು ಮೇಡಮ್? ನನ್ನ ಏಜ್ ಇಟ್ಕೊಂಡ್ ನಿನ್ಗೇನ್ ಕೆಲ್ಸ? ಆದ್ರೂ ಹುಡುಗಿರ್ ವಯಸ್ಸು ಕೇಳಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಮ್ಯಾನರ್ಸ್ ಇಲ್ವಾ? ಸಾರಿ ಮೇಡಮ್, ನಿಮ್ಗೆ BP ಶುಗರ್ ಕಾಯಿಲೆ ಏನಾದ್ರೂ ಇದೆಯಾ? ನಿನ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ರೋಗ ಬಂದಿರೋಳ್ ತರ ಕಾಣ್ತಾ ಇದ್ದೀನಾ? ಹಾಗಲ್ಲ ಮೇಡಮ್, ಈ ಗೇಮ್ ಅಲ್ಲಿ ಓಡೋದೆಲ್ಲ ಇರುತ್ತೆ. ಅಂದ್ರೆ ನನ್ ಕೈಲಿ ಓಡಕ್ ಆಗಲ್ಲ ಅನ್ಕೊಂಡಿದ್ಯಾ? PT ಉಷಾಗಿಂತ ಫಾಸ್ಟ್ ಆಗಿ ಓಡ್ತೀನಿ. ಚೇರ್ ಮೇಲೆ ಕುತ್ಕೊಳ್ಳೋದು, ಎದ್ದೇಳೋದು ಇರುತ್ತೆ. ನನಗ್ ಕಾಲ್ ನೋವು, ಮಂಡಿ ನೋವು ಇದೆ ಅನ್ಕೊಂಡಿದ್ಯಾ? ಓಕೆ ಮೇಡಮ್, ಇದ್ರ ಮೇಲೊಂದ್ ಸೈನ್ ಮಾಡಿ. ಇಲ್ ಮಾಡಿ. ಏನಿದು? ಗೇಮ್ ಆಡುವಾಗ ನಿಮ್ ಹೃದಯ ನಿಂತೋದ್ರೆ ನಾವು ಜವಾಬ್ದಾರರಲ್ಲ. ಅದಕ್ಕೆ ಇದನ್ನೆಲ್ಲ ಓದಿ ಒಪ್ಕೊಂಡಿದ್ದೀನಿ ಅನ್ನೋ ಹಾಗೆ ಒಂದ್ ಸೈನ್ ಮಾಡಿ. ನಗ್ತಾ ಇದ್ದೀರಾ ಅಲ್ವಾ? ನಾನೇನು ಅಂತ ಗೇಮಲ್ಲಿ ತೋರಿಸ್ತೀನಿ. ಸೈನ್ ಹಾಕಿ. ಆಂಟಿ, ಚೆನ್ನಾಗಿ ಯೋಚನೆ ಮಾಡಿ ಸೈನ್ ಮಾಡಿ. ಇನ್ನೇನು ಯೋಚನೆ ಮಾಡೋದಿಲ್ಲ. ನಾನೊಂದ್ಸಲ ಕಮಿಟ್ ಆದ್ರೆ ನನ್ನ ಮಾತ್ ನಾನೇ ಕೇಳಲ್ಲ. ನಾನ್ ಡಿಸೈಡ್ ಮಾಡಿದ್ಮೇಲೆ ವಾರ್ ಒನ್ ಸೈಡೇ.
ತಗೊಂಡ್ಯಾ ರಜಾ? ತಗೊಂಡೆ ಥ್ಯಾಂಕ್ಸ್ ರೀ. ರೀ ಅಲ್ಲ, ಡಾರ್ಲಿಂಗ್ ಅನ್ನು ರಜಾ. ಅಯ್ಯೋ, ಇದೊಳ್ಳೆ ಕರ್ಮ ಆಯ್ತಲ್ಲ. ಇವಾಗ ಬೇಡ ಅಂದ್ರೆ ಮತ್ತೆ ಯಾವಾಗ? ಅತ್ತೆ, ಚಿಕ್ಕಮ್ಮ, ಇಬ್ರು ಕೇಳಿಸ್ಕೊಂಡ್ಬಿಟ್ರೆ ಹೇಗೆ? ಏನ್ ಮಾಡ್ತಾ ಇದೀಯ ಅತ್ತೆ ನೀನು? ಅದು ದೊಡ್ಡೋನೆ. ಯಾರ ಹತ್ರ ಮಾತಾಡ್ತಿದ್ರಿ ಚಿಕ್ಕಮ್ಮ? ಅಯ್ಯೋ ಹಾರಿಕಾ, ಅಯ್ಯೋ ಹಾರಿಕಾ, ಎಸ್, ನಾನೇ ಗೆದ್ದಿದ್ದು. ನಾನೇ ವಿನ್ನರ್. ಪ್ರೈಸ್ ಮನಿ ನನ್ಗೆ. ಎಸ್ ಎಸ್ ಎಸ್. ಎಸ್, ನಾನೇ ವಿನ್ನರ್. ಸಾರಿ ಮೇಡಮ್, ಗೆದ್ದಿದ್ದು ನೀವಲ್ಲ, ವಸುಂಧರಾ ಮೇಡಮ್. ಅವರೇ ನಿಮಗಿಂತ ಮುಂಚೆ ಚೇರ್ ಮೇಲೆ ಕೂತಿದ್ದು. ನೀವ್ ಅಬ್ಸರ್ವ್ ಮಾಡ್ಲಿಲ್ವಾ? ಅವ್ರ ಕಾಲ್ ತಾಗಿನೇ ನನ್ ಕೆಳಗ್ ಬಿದ್ದಿದ್ದು. ಗೇಮಲ್ಲಿ ಇದೆಲ್ಲ ಸಹಜ ಮೇಡಮ್. ನೀವು ಕೆಳಗ್ ಬಿದ್ರಿ, ಅವ್ರ ಚೇರ್ ಮೇಲೆ ಕೂತ್ಕೊಂಡ್ರು. ಅವರೇ ವಿನ್ನರ್, ನೀವಲ್ಲ. ಅವ್ರು ಬೇಕು ಅಂತಾನೆ ಕಾಲ್ ಅಡ್ಡ ಕೊಟ್ಟು ನನ್ನ ಕೆಳಗ್ ಬೀಳ್ಸಿದ್ರು. ಅವ್ರು ಹೇಗ್ ವಿನ್ನರ್ ಆಗ್ತಾರೆ? ನಾನ್ ಬೇಕು ಅಂತ ಕಾಲ್ ಅಡ್ಡ ಕೊಡ್ಲಿಲ್ಲ ಹಾರಿಕಾ, ಆಕ್ಸಿಡೆಂಟ್ಲಿ ಆಗೋಯ್ತು. ಇಷ್ಟೊತ್ತು ಆಟ ಆಡಿದ್ರಿ. ಹಾರಿಕಾ ತರ ಯಾರು ಕೆಳಗ್ ಬೀಳಿಲ್ಲ. ನೀನೇ ಬೇಕು ಅಂತ ಬೀಳ್ಸಿದೆ ತಾನೆ? ಅವ್ರು ಮಾಡಿಲ್ಲ ಅಂತ ಹೇಳ್ತಿದಾರಲ್ರಿ. ಸರಿ, ಹಾರಿಕಾನ ವಿನ್ನರ್ ಆಗಿ ಅನೌನ್ಸ್ ಮಾಡಿ ಅವಳಿಗೆ ಪ್ರೈಸ್ ಮನಿ ಕೊಡಿ. ಸಾರಿ ಮೇಡಮ್, ರೂಲ್ಸ್ ಪ್ರಕಾರ ನೀವೇ ವಿನ್ನರ್. ನಿಮಗೆ ಪ್ರೈಸ್ ಮನಿ ಕೊಡ್ತೀವಿ. ಅವಳೆ ಕೊಡು ಅಂತ ಹೇಳ್ತಿದ್ದಾಳಲ್ಲ, ಕೊಡ್ಬೋದ್ ತಾನೆ? ನಿಮ್ಗೇನ್ ಕಷ್ಟ ಕೊಡಕ್ಕೆ? ವಿನ್ನರ್ಗೆ ಪ್ರೈಸ್ ಮನಿ ಕೊಡೋದು ನಮ್ ಪಾಲಿಸಿ, ಲೂಸರ್ಸ್ಗೆ ಕೊಡಲ್ಲ. ನಾನು ಲೂಸರ್ ಅಲ್ಲ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸಾರಿ ಮೇಡಮ್, ನೀವು ಲೂಸರ್ಸ್ ಅಲ್ಲ. ಆದ್ರೆ ವಿನ್ನರ್ ಮಾತ್ರ ವಸುಂಧರಾ ಅವ್ರೆ. ಅವ್ರು ಮಾಡಿಲ್ಲ ಅಂತ ಹೇಳ್ತಿದಾರಲ್ರಿ. ಸರಿ, ಹಾರಿಕಾನ ವಿನ್ನರ್ ಆಗಿ ಅನೌನ್ಸ್ ಮಾಡಿ ಅವಳಿಗೆ ಪ್ರೈಸ್ ಮನಿ ಕೊಡಿ. ಸಾರಿ ಮೇಡಮ್, ರೂಲ್ಸ್ ಪ್ರಕಾರ ನೀವೇ ವಿನ್ನರ್. ನಿಮಗೆ ಪ್ರೈಸ್ ಮನಿ ಕೊಡ್ತೀವಿ. ಅವಳೆ ಕೊಡು ಅಂತ ಹೇಳ್ತಿದ್ದಾಳಲ್ಲ, ಕೊಡ್ಬೋದ್ ತಾನೆ? ನಿಮ್ಗೇನ್ ಕಷ್ಟ ಕೊಡಕ್ಕೆ? ವಿನ್ನರ್ಗೆ ಪ್ರೈಸ್ ಮನಿ ಕೊಡೋದು ನಮ್ ಪಾಲಿಸಿ, ಲೂಸರ್ಸ್ಗೆ ಕೊಡಲ್ಲ. ನಾನು ಲೂಸರ್ ಅಲ್ಲ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸಾರಿ ಮೇಡಮ್, ನೀವು ಲೂಸರ್ಸ್ ಅಲ್ಲ. ಆದ್ರೆ ವಿನ್ನರ್ ಮಾತ್ರ ವಸುಂಧರಾ ಅವ್ರೆ. ಗೇಮ್ ವಿನ್ನರ್ ಮಿಸಸ್ ವಸುಂಧರಾ ಅವರು.
ತಗೊಳ್ಳಿ ಅಮ್ಮ, 50,000 ಪ್ರೈಸ್ ಮನಿ. ಹಾರಿಕಾ ನಿಂತ್ಕೋ. ಹಾರಿಕಾ ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ? ಹಾರಿಕಾ ನಿಂತ್ಕೋ. ಕಾಲ್ ನೋಯ್ತಾ ಇದೆ, ನಿಂತ್ಕೊಳೆ. ನಿಮ್ ಅತ್ತಿಗೆ ಏನ್ ಮಾಡಿದ್ರು ಅಂತ ನೋಡಿದ್ಯಲ್ಲ ಅಖಿಲ್? ಇದಕ್ಕೆನಾ ನಮ್ಮನ್ನ ಪಿಕ್ನಿಕ್ ಕರ್ಕೊಂಡ್ ಬಂದಿದ್ದು? ನನ್ನಿಂದ ನೀನ್ ಕೆಳಗ್ ಬಿದ್ದೆ, ಅದಕ್ಕೆ ಸಾರಿ ಹಾರಿಕಾ, ಎಕ್ಸ್ಟ್ರೀಮ್ಲಿ ಸಾರಿ. ವಸು, ಅರ್ಧ ಗಂಟೆಲಿ 50,000 ಹೇಗ್ ಕೊಡ್ತೀಯ ವಸು? ಆಟದಲ್ಲಿ ಗೆದ್ದು ಆ ಪ್ರೈಸ್ ದುಡ್ಡು ಕೊಡ್ತೀನಕ್ಕ. ನೀನೇ ಗೆಲ್ತೀಯ ಅನ್ನೋ ಗ್ಯಾರಂಟಿ ಏನ್ ವಸು? ಪಾಪ ಅವ್ರಿಗೆ ಸುಮ್ನೆ ಆಸೆ ಹುಟ್ಟಿಸ್ಬಿಟ್ಟೆ. ನೀನ್ ಸೋತೋದ್ರೆ? ಸಂಕಲ್ಪ ಒಳ್ಳೇದಾಗಿದ್ರೆ ಆ ದೇವ್ರೆ ನನಗ್ ಸಹಾಯ ಮಾಡ್ತಾನಕ್ಕ. ಖಂಡಿತ ನಾನೇ ಗೆಲ್ಲೋದು, ನೀವ್ ನೋಡ್ತೀರಿ. ನಡಿಯಕ್ಕ. ಅಮ್ಮ ಅಮ್ಮ ಬಂದ್ರಮ್ಮ? ತಗೊಳ್ಳಿ ಅಮ್ಮ, 50,000. ತುಂಬಾ ಉಪಕಾರ ಆಯ್ತಮ್ಮ. ಅಯ್ಯೋ ಬೇಡ. ಏನಮ್ಮ ಇದು? ನಾನು ಕೂಡ ಒಂದು ತಾಯಿನೇ. ಮಗುಗೆ ತೊಂದರೆ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ನನಗೂ ಗೊತ್ತು. ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತಮ್ಮ. ಹುಷಾರು. ಬರ್ತೀನಮ್ಮ. ಅವಾಗಲ್ಲ ಬಸ್ಸು, ಈಗ ನಿಜವಾಗ್ಲೂ ನೀನ್ ಗೆದ್ದೆ. ಹ್ಯಾಟ್ಸ್ ಆಫ್ ಕಣಮ್ಮ. ವಸುಗೆ ಮೊದ್ಲೇ ಆಟ ಆಡೋದ್ ಇಷ್ಟ ಇಲ್ಲ. ಆ ಪಾಪು ಬಗ್ಗೆ ಗೊತ್ತಾದ್ಮೇಲೆ ಹಠ ಹಿಡಿದು ಆಟ ಆಡಿದ್ಲು. ಯಾರಿಗೂ ದಾನ ಮಾಡಕ್ಕೋಸ್ಕರ ಹತ್ರ ಇರೋರ್ನೆ ಸೋಲ್ಸಿದ್ರಲ್ಲ. ವಸು ಅಕ್ಕಂಗೆ ನನಗಿಂತ ಬೆಗ್ಗರೆ ಹೆಚ್ಚಾದ್ಲು ಆಂಟಿ. ಅವಳನ್ನ ಕಾಪಾಡೋದಕ್ಕೋಸ್ಕರ ನನಗೆ ಅವಮಾನ ಮಾಡಿದ್ರು. ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಒಂದು ಹಳೇ ಗಾದೆ ಇದೆ. ಅಕ್ಕ, ಆಫೀಸ್ ಫೈಲ್ಸ್ ನ ಸ್ವಲ್ಪ ನೋಡ್ಬೇಕು. ಇವತ್ ನೀನೇ ಅಡ್ಗೆ ಮಾಡ್ತೀಯಾ? ಇದೆಲ್ಲ ಕೇಳ್ಬೇಕ ವಸು? ನೀನ್ ಹೋಗಿ ಕೆಲ್ಸ ಮಾಡ್ಕೋ. ಹಾರಿಕಾ, ಅಡ್ಗೆ ಮಾಡ್ಬೇಕು. ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡ್ತೀಯಾ?
ಏನಾಯ್ತು ಹಾರಿಕಾ? ಏನಾಯ್ತು ಅಂತ ನಿಮಗ್ ಗೊತ್ತಿಲ್ವಾ? ರೆಸಾರ್ಟ್ ಅಲ್ಲಿ ಹಾರಿಕಾಗೆ ಅವಮಾನ ಆಯ್ತು, ಅನ್ಯಾಯ ಕೂಡ ಆಯ್ತು. ಇವಳಿಗ್ ಬರ್ಬೇಕಾಗಿರೋ ಪ್ರೈಸ್ ಮನಿ ವಸು ಇನ್ಯಾರಿಗೋ ದಾನ ಮಾಡಿದ್ಲು. ವಸು ಮಾಡಿದ್ದು ಒಳ್ಳೆ ಕೆಲ್ಸ ಅಲ್ವೇನೆ, ಅದಕ್ಕೆ ಹಾರಿಕಾ ಕೋಪ ಮಾಡ್ಕೋಬೇಕು? ನನ್ ಗೇಮ್ ನಲ್ಲಿ ಸೋಲಿಲ್ಲ ಭಾವ. ಬೇಕು ಅಂತಾನೆ ವಸು ಅಕ್ಕ ನನ್ನ ಸೋಲ್ಸಿದ್ದು. ನನಗೆ ಇನ್ಸಲ್ಟ್ ಆಯ್ತು. ಹಾರಿಕಾ, ಕ್ರೀಡೆನ ಕ್ರೀಡಾ ಸ್ಫೂರ್ತಿಯಿಂದ ತಗೋಬೇಕು. ಎಲ್ರೂ ಸ್ವಲ್ಪ ಹೊತ್ತು ಆರಾಮಾಗಿರ್ಲಿ ಅಂತ ಪಿಕ್ನಿಕ್ ಹೋಗಿದ್ದೆ ಹೊರತು ಈ ಸೋಲು ಗೆಲುವಿಗೋಸ್ಕರ ಅಲ್ಲ ಅಲ್ವಾ? ಹಾಗಿದ್ದಾಗ ವಸು ಯಾಕೆ ಗೆಲ್ಬೇಕಾಗಿತ್ತು? ಹಾರಿಕಾನೆ ಗೆಲ್ಲಿಸ್ಬೋದಿತ್ತಲ್ಲ. ಆ ದುಡ್ಡು ಹಾರಿಕಾಗ್ ಸಿಗ್ತಾ ಇತ್ತಲ್ವಾ? ಸೋತೋದೆ ಅಂತ ಬೇಜಾರ, ಇಲ್ಲ ದುಡ್ಡು ಬಂದಿಲ್ಲ ಅಂತ ಬೇಜಾರ? ಹೌದಕ್ಕ, ನನ್ಗೆ ಎರಡನೇದಕ್ಕೆ ಬೇಜಾರು. ನಾನು ಗೆಲ್ಬೇಕಿತ್ತು, ಸೋತೋದೆ. ಆ ದುಡ್ಡು ನನಗ್ ಬರುತ್ತೆ ಅನ್ಕೊಂಡಿದ್ದೆ, ಬರ್ಲಿಲ್ಲ. ಆ ದುಡ್ಡು ನಮಗಿಂತ ಅವ್ರಿಗೆ ತುಂಬಾ ಅವಶ್ಯಕತೆ ಇತ್ತು ಹಾರಿಕಾ, ಅದಕ್ಕೆ ಅವ್ರಿಗೆ ಕೊಟ್ಟೆ. ಹೌದಂತೆ, ನಾವು ಕೋಟ್ಯಾಧೀಶ್ವರರು 1,000 ಲಕ್ಷ ದಾನ ಮಾಡ್ತೀವಿ. ಮನೇಲಿ ತಿನ್ನಕ್ಕೆ ಗತಿ ಇಲ್ಲ, ಅದ್ರಲ್ಲಿ ದಾನ ಬೇರೆ. ದಾನ ಮಾಡ್ಬೇಕು ಅಂದ್ರೆ ಒಳ್ಳೆ ಮನ್ಸಿರ್ಬೇಕು ಅತ್ತೆ. ಹಿಂದೆ ಆಸ್ತಿನೂ ಇರ್ಬೇಕು ಭಾವ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅಧಿಕಾರ ತೋರಿಸು ಬಾಸ್. ಸ್ಟಾಪ್ ಇಟ್ ಹಾರಿಕಾ. ನೀನೇನ್ ಬೊಗಳ್ತಿದ್ಯ ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಯಾರನ್ನ ಬಾಸ್ ಅಂತಿದ್ಯಾ? ನಮ್ಮ ಅಭಿಯಣ್ಣ ನಿನ್ಗೆ ಬಾಸ್ ತರ ಕಾಣ್ತಿದಾರ? ಹೊಸ ಹೊತ್ತಿಗೆ ನಿನ್ ಮೇಲೆ ಅಧಿಕಾರ ಚಲಾಯಿಸ್ತಿದಾರ? ಏನ್ ಮಾತಾಡ್ತಿದ್ಯಾ? ಆಸ್ತಿ ಕಳ್ಕೊಂಡು ನಾವು ಬೀದಿಗೆ ಬಿದ್ದಾಗ ನಿಮ್ಮ ಅಪ್ಪ ಅಮ್ಮ ಅಲ್ಲ ನಮ್ಮನ್ನು ಕಾಪಾಡಿದ್ದು. ಈ ಅಣ್ಣ ಅತ್ತಿಗೆನೆ ನಮ್ಮನ್ನ ಮನೆಗೆ ಸೇರಿಸ್ಕೊಂಡ್ರು, ಮನೇಲಿ ಇಟ್ಕೊಂಡು ಊಟ ಹಾಕಿದ್ರು. ಏನ್ ನೋಡ್ತಿದ್ಯಾ? ಮರ್ಯಾದೆಯಿಂದ ಸಾರಿ ಹೇಳ್ತೀಯ ಇಲ್ವೋ? ಹೇಳ್ತೀಯ ಇಲ್ವೋ? ಅಖಿಲ್, ಅಖಿಲ್, ಏನ್ ಮಾಡ್ತಿದ್ಯಾ ನೀನು? ಕೈ ಇಳಿಸು. ಅದ್ಗೆ ಅವಳು ನಿಮ್ಗೆ ಅನ್ಬಾರ್ದು ಮಾತೆಲ್ಲ ಅಂದ್ಲು. ಹೇಳಿದ್ದು ನನ್ ತಂಗಿನೇ ಅಲ್ವಾ, ನನ್ಗೇನ್ ಬೇಜಾರಾಗಿಲ್ಲ. ಆ ದರಿದ್ರ ದುಡ್ಡುಗೋಸ್ಕರ ಅಣ್ಣಂಗೂ ಬೈದ್ಲು. ಅವಳ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಅಣ್ಣ. ನನ್ನ ನೋಡಿ ಅವಳನ್ನ ಕ್ಷಮಿಸಿ. ನಮ್ಮ ನಡುವೆನೇ ಈ ಕ್ಷಮೆ ಎಲ್ಲ ಯಾಕಿಲ್ಲ? ಅವಳು ದುಡ್ಡುಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ. ಹಾರಿಕಾ ಆ ಥರ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಮಾಡಿದ್ದು ಒಳ್ಳೆ ಕೆಲಸ ಅಣ್ಣ. ಅದನ್ನ ಮೆಚ್ಕೊಳ್ಳೋದ್ ಬದಲು ಆ ದುಡ್ಡುಗೋಸ್ಕರ ಆಸೆ ಪಡ್ತಿರೋ ತಪ್ಪಲ್ವಾ? ಗೇಮಲ್ಲಿ ಸೋತಿರೋದಕ್ಕೂ ಕೂಡ ಹಾರಿಕಾ ಬೇಜಾರ್ ಮಾಡ್ಕೋತಿದ್ದಾಳೆ. ಅದನ್ನು ಅರ್ಥ ಮಾಡ್ಕೋ ಅಖಿಲ್. ಅವಳಿಗೇನು ಅನ್ಬೇಡ. ನೋಡೋ ಹಾರಿಕಾ, ಇನ್ ಯಾವತ್ತಾದ್ರೂ ನಾಲ್ಗೆ ಹರಿಬಿಟ್ಟಿಯೋ ಆ ನಾಲ್ಗೆನೆ ಕತ್ತರಿಸ್ಬಿಡ್ತೀನಿ.
ನಮ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ರಿಲೇಶನ್ಶಿಪ್ಸೇ ಮುಖ್ಯ. ಇಷ್ಟೊಳ್ಳೆ ಫ್ಯಾಮಿಲಿ ಎಲ್ಲಿ ಸಿಗತ್ತೆ? ಅದನ್ನ ಮೊದಲೇ ನೆನ್ಪಿಟ್ಕೋ. ಇನ್ ಸಾಕು ಅಖಿಲ್, ಬಿಟ್ಬಿಡು. ಈ ನಡುವೆ ನಿಂಗೆ ಕೋಪ ಜಾಸ್ತಿ ಆಗ್ತಿದೆ. ಅದ್ ಹಾಗಲ್ಲ ಅಣ್ಣ, ಅವಳು. ಅಖಿಲ್, ಇನ್ನೊಂದ್ ಮಾತ್ ನನ್ ತಂಗಿಗೆ ಏನಾದ್ರೂ ಹೇಳಿದ್ರೆ ಸುಮ್ನಿರಲ್ಲ. ಅವಳಿನ್ನೂ ಚಿಕ್ಕ ಹುಡುಗಿ. ಈ ಮನೇಲಿ ಏನ್ ನಡೀತಾ ಇದೆ? ಇದೇನ್ ಕನ್ಸ ನಿಜನಾ ಇಲ್ಲ ನನ್ ಭ್ರಮೆನಾ? ಅಖಿಲ್ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ? ತುಂಬಾ ಜಾಸ್ತಿ ಮಾಡ್ತಿದ್ದಾನೆ. ಇದು ಗೊತ್ತಿರೋರ್ ಕೆಲ್ಸ ಅಂತ ಹೇಗೆ ಹೇಳ್ತೀಯ ದೊಡ್ಡನೆ? ಕಳ್ತನ ಮಾಡ್ಬೇಕು ಅಂದ್ರೆ ನಮಗ್ ಪರಿಚಯ ಇರ್ಲೇಬೇಕಾ? ಮನೆಗೆ ಬಂದಿರೋ ಕಳ್ಳರು ಇನ್ಯಾವ ವಸ್ತುನು ಮುಟ್ಟೇ ಇಲ್ಲ. ಬೀರುಲಿಟ್ಟಿದ್ದ ಒಡವೆ ದುಡ್ಡನ್ನು ಕೂಡ ತಗೊಂಡೋಗಿಲ್ಲ. ಬರೀ ಚೆಕ್ ಮಾತ್ರ ತಗೊಂಡೋಗಿದ್ದಾರೆ. ಅಂದ್ರೆ ಕಳ್ಳರು ತಗೊಳಕ್ ಬೇಕಾಗಿರೋ ದುಡ್ಡು ಒಡವೆ ನಮ್ಮನೇಲಿದೆ ಭಾವ. ಬೀರುನಲ್ಲಿರೋದ್ರಲ್ಲಿ ಆ ಚೆಕ್ಕೆ ಕಾಸ್ಟ್ಲಿ ಅನ್ಸಿರ್ಬೇಕು, ಎತ್ಕೊಂಡು ಹೋಗಿದ್ದಾರೆ. ಇಲ್ಲ ಹಾರಿಕಾ, ಅವರು ಭಾವ ಹೇಳಿದ್ದು ಕರೆಕ್ಟು. ಆಫೀಸಲ್ಲಿ ಮೇಡಮ್ ನನ್ಗೆ ಚೆಕ್ ಕೊಟ್ಟಿರೋದು ಸ್ಟಾಫ್ ಎಲ್ರಿಗೂ ಗೊತ್ತು. ಆ ಚೆಕ್ಕು ಮನೇಲಿದೆ ಅಂತ ಗೊತ್ತಿರೋರೆ ಆ ಕಳ್ತನ ಮಾಡಿರೋದು. ಚೆಕ್ಗೋಸ್ಕರನೇ ಬಂದಿರ್ತಾರೆ. ನಮ್ಮನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದಿದ್ದಾರೆ. ನಮ್ಮನ್ನ ಅಂತ ಮನೆಯವ್ರನ್ನೆಲ್ಲ ಯಾಕೆ ಸೇರಿಸ್ತೀಯಾ? ಆ ಚೆಕ್ ತಂದಿದ್ದು ನೀನು. ಅದ್ರ ಬಗ್ಗೆ ನೀನೇ ಜವಾಬ್ದಾರಿ ವಹಿಸ್ಕೋಬೇಕು. ನಮ್ ಮಗಳು ಮದ್ವೆಗ್ ಮಾಡಿರೋ ಸಾಲನೇ ಅಭಿವಸು ನಮ್ಮೇಲೆ ಹೇರಿಲ್ಲ ಚಿಕ್ಕಮ್ಮ. ಈಗ ಕಳ್ತನ ಆಗಿರೋ ಚೆಕ್ ಬಗ್ಗೆ ಜವಾಬ್ದಾರಿ ತಗೊಳ್ಳಲ್ಲ ಅಂತಾರ? ತಪ್ಪಿಸ್ಕೊಳ್ಳಕ್ಕೆ ನೀನ್ ಯಾವಾಗ್ಲೂ ರೆಡಿ ಆಗಿರ್ತೀಯಲ್ವಾ? ಕನಿಷ್ಠ ಪಕ್ಷ ನಿನ್ ವಯಸ್ಸಿಗೆ ತಕ್ಕಂತ ನಿನಗ್ ಬುದ್ಧಿನೂ ಇಲ್ವಲ್ಲ? ಚೆನ್ನಾಗಿದೆ ಕಣೋ. ನಾನ್ ಬುದ್ಧಿ ತೋರ್ಸಿದ್ ಮಾತ್ರಕ್ಕೆ ನನಗೆ ಯಾರೋ ಗೌರವ ಕೊಡ್ತಾರೆ? ಹೊಸವ್ರೆ, ನೀವೇನು ವರಿ ಮಾಡ್ಕೋಬೇಡಿ. ಆಗಿರೋದ್ನೆಲ್ಲ ಮೇಡಮ್ ಹತ್ರ ಹೇಳೋಣ. ಆಮೇಲೆ ಆ ಕಳ್ಳ ಯಾರು ಅಂತ ಕಂಡಿಡಿಯೋಣ. ಹೌದಮ್ಮ, ನೀನ್ ಭಯ ಪಡಬೇಡ. ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ. ಮೇಡಮ್ ಅವರು ತುಂಬಾ ಒಳ್ಳೆಯವ್ರು ವಸು. ಖಂಡಿತ ನಿನ್ನ ಅನ್ಮನ್ಸಲ್ಲ. ನೀನು ಧೈರ್ಯವಾಗಿರು. ಏನೇ ಡ್ಯಾನ್ಸ್ ಮಾಡ್ತಿದ್ಯಾ? ಅಕಸ್ಮಾತ್ ನೀನೇನಾದ್ರೂ ಆ ಚೆಕ್ನ ಕದ್ದಿಲ್ಲ ತಾನೆ? ಮಾರ್ನಿಂಗ್ ಮನೆಯಿಂದ ಕೊನೆದಾಗ ಹೊರಗ್ ಬಂದಿದ್ದು ನೀನೇ ಆಂಟಿ. ನಿಜ ಹೇಳು, ಚೆಕ್ ಕದ್ದು ಆ ದುಡ್ಡನ್ನ ನಿನ್ ಹತ್ರ ಇರೋ 15 lakhs ಆಫೀಸ್ ದುಡ್ಡನ್ನ ಕದ್ದಿದ್ದೀನಿ. ನಾಳೆ ಆಫೀಸ್ನಲ್ಲಿ ನಿನ್ನನ್ನ ಅಪರಾಧಿ ಮಾಡ್ತೀನಿ. ಕಳ್ಳತನದ ಆರೋಪ ಹೊರಿಸಿ ನಿನ್ನ ಜೈಲು ಕಳಿಸ್ತೀನಿ. ಈ ಟೈಮಲ್ಲಿ ಯಾರೋ? ಹಲೋ, ಯಾರು? ನಾನು ರಾಜಾ. ಏಯ್, ಯಾರೋ? ನಾನೇ ರಾಜಾ. ನಿನಗೆ ಹೆಸರಿಲ್ವಾ? ಇದೆ. ಮತ್ತೆ ಹೇಳ್ ಸಾಯಿ. ಸುಮಂಗಲಿ ಆಂಟಿ ಅವರ? ಏನ್ ಆಂಟಿ? ಸುಮಾ ಅಂತ ಕರಿ ರಾಜಾ. ಓಕೆ ಡಾರ್ಲಿಂಗ್. ಡಾರ್ಲಿಂಗಾ? ಎಸ್ ಡಾರ್ಲಿಂಗ್. ಹಲೋ ಹಲೋ.
ಮುದುಕಿ ಜೀವ ಡಾರ್ಲಿಂಗ್ ಅಂದ ತಕ್ಷಣ ಹಾರೋಯ್ತೋ ಏನೋ. ಹಲೋ, ಕೇಳಿಸ್ಕೊತಿದೀನ್ ರಾಜ. ನೀ ನನ್ನ ಡಾರ್ಲಿಂಗ್ ಅಂತ ಕರೀತಿದ್ರೆ ನನ್ ಮನ್ಸಿಗೆ ಡಾರ್ಜಿಲಿಂಗ್ ಹೋಗ್ ಬಂದಿರೋ ಫೀಲಿಂಗ್ ಬರ್ತಿದೆ. ಈ ಟೈಮಲ್ಲಿ ಏನ್ ಫೋನ್ ಮಾಡಿದ್ದು? ದುಡ್ಡು ಡ್ರಾ ಮಾಡಿದ್ಯಾ? ಮಾಡಿದ್ದೀನಿ. ಮತ್ತೆ ನನ್ ಪಾಲಿನ ದುಡ್ಡು ಯಾವಾಗ ಕೊಡ್ತೀಯಾ? ಎಷ್ಟು ಬೇಕು ನಿಮ್ಗೆ? ನಿನ್ನಿಷ್ಟ ರಾಜ. ನಾಳೆ ಆಫೀಸಲ್ಲಿ ಕೊಡ್ತೀನಿ. ಪರವಾಗಿಲ್ಲ ರಾಜ, ಸುಮ್ನೆ ಕೇಳ್ದೆ. ಆ ದುಡ್ಡು ನಿನ್ ಹತ್ರ ಇದ್ರು ನನ್ ಹತ್ರ ಇದ್ರು ಒಂದೇ. ನಾಳೆ ನಮ್ ಖರ್ಚಿಗೆ ಯೂಸ್ ಆಗತ್ತಲ್ವಾ? ನಮ್ ಖರ್ಚು ಅಂದ್ರೆ ಏನು? ಮದ್ವೆ ಖರ್ಚು ರಾಜ. ಏನು ಮದ್ವೆ ಖರ್ಚಾ? ಹೋಗ್ ರಾಜ, ಎಲ್ಲ ನನ್ ಬಾಯಿಂದಾನೆ ಹೇಳಿಸ್ತೀಯ. ಇವಳು ಯಾಕಪ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ? ಎಣ್ಣೆ ನಾನ್ ಕುಡ್ದಿದ್ದೀನ ಅವಳು ಕುಡ್ದಿದ್ದಾಳ? ಓಕೆ ರಾಜ, ನಾಳೆ ಆಫೀಸಲ್ಲಿ ಸಿಗೋಣ. ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್ ರಾಜ. ಅಯ್ಯಪ್ಪ, ಇವಳ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಡಾರ್ಲಿಂಗ್ ಅಂದಿದ್ದಕ್ಕೆ ಕುಡ್ದಿದ್ ಮತ್ತೆಲ್ಲ ಇಳ್ದೋಗಂಗ್ ಮಾಡ್ಬಿಟ್ಲು. ಯಪ್ಪ, ಅಷ್ಟ್ರೊಳಗೆ ನೀವೇನು ಮಾಡದೇ ಇದ್ರೆ ನೀವು ಈ ಆಫೀಸಲ್ಲಿ ಇರಲ್ಲ, ಜೈಲಲ್ಲಿರ್ತೀರಾ. ಈಗ ನೀವು ಹೋಗ್ಬೋದು. ನಿಮಗೆ 24 ಗಂಟೆ ಅಷ್ಟೇ ಟೈಮ್ ಇರೋದು. ಸಾರಿ ಅವರೇ. ಇಟ್ಸ್ ಓಕೆ. ಸರ್, ಗುಡ್ ಮಾರ್ನಿಂಗ್ ಸರ್. ದುಡ್ಡು ತಂದಿದ್ದೀನಿ. ಲೇ ಮೆಲ್ಲಗ್ ಮಾತಾಡೋ. ದುಡ್ಡನ್ನ ಕಿಲಿಗೆ ತಗೊಂಡ್ ಬಂದಿದ್ಯಾ? ನಿನ್ನೆ ನೀವೇ ಹೇಳಿದ್ರಲ್ಲ ಸರ್, ಆಫೀಸಿಗೆ ತಗೊಂಡ್ ಬಾ ಅಂತ. ನಿನ್ನೆ ಗಾಬ್ರಿಲಿ ಏನೋ ಹೇಳ್ಬಿಟ್ಟೆ. ಯಾಕೆ ಗಾಬರಿ ಸರ್? ಇದು ನಮ್ ದುಡ್ಡೇ ಅಲ್ವಾ? ದುಡ್ಡು ನಮ್ದೆ, ಆದ್ರೆ ಈ ದುಡ್ಡಿನ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಒಂದ್ ಕೆಲ್ಸ ಮಾಡೋ, ಯಾರು ನೋಡದೇ ಇರೋ ತರ ಈ ದುಡ್ಡನ್ನ ಆಫೀಸ್ನಲ್ಲಿ ಸೀಕ್ರೆಟ್ ಆಗಿ ಮುಚ್ಚಿಡು. ನಾನು ಹೇಳ್ದಾಗ ತಗೊಂಡ್ ಬಾ, ಓಕೆ? ಸರಿ ಸರ್. ಹುಷಾರು, ದುಡ್ಡು ಯಾರ ಕಣ್ಗೂ ಕಾಣಿಸ್ದೇ ಇರೋ ತರ ನೋಡ್ಕೋ. ಯಾರೇ ನೋಡಿದ್ರು ನಿನಗೆ ತೊಂದರೆ ಆಗುತ್ತೆ. ಓಕೆ ಸರ್. ಹೋಗು. ವಸು, 10 ಲಕ್ಷಕ್ಕೋಸ್ಕರ ನನಗೆ ವಾರ್ನಿಂಗ್ ಮಾಡ್ತೀಯ? ಒಂದಿನ ಗಡುವು ಕೊಡ್ತೀಯ? ಅದೇ ಒಂದಿನ ಗಡುವು ನಿನಗೆ ಕೊಡ್ಸಿದ್ದೀನಿ, ಅದು 15 ಲಕ್ಷಕ್ಕೋಸ್ಕರ. ನಾಳೆ ಈ ಟೈಮ್ಗೆ ನೀನು ಅರೆಸ್ಟ್ ಆಗೋದು ಗ್ಯಾರಂಟಿ. ಏನಾಯ್ತು ಅಭಿ? ಮೇಡಮ್ ಏನಂದ್ರು? 24 hours ಟೈಮ್ ಕೊಟ್ಟಿದ್ದಾರಣ್ಣ. ಅಷ್ಟರೊಳಗಡೆ ದುಡ್ಡನ್ನ ತಂದು ಕೊಟ್ಟಿಲ್ಲ ಅಂತಂದ್ರೆ ನನ್ನ ಮೇಲೆ ಮತ್ತೆ ಹೊಸವ್ರ ಮೇಲೆ ಆಕ್ಷನ್ ತಗೊಂತಾರಂತೆ. ಮೇಡಮ್ ಹಾಗೆ ಹೇಳಿದ್ರ? ಅವ್ರು ಹಾಗಂದ್ರು ಅಂತ ಅಲ್ಲ ಅಣ್ಣ. ನಿಜ ಹೇಳಬೇಕು ಅಂದ್ರೆ ಇದು ನಮ್ಮ ನಿಯತ್ತಿಗೆ ಸಂಬಂಧಪಟ್ಟಿರೋ ವಿಷಯ. ನಾವು ಪ್ರೂವ್ ಮಾಡ್ಕೊಳ್ಳೇಬೇಕು. ಹಾಕಿರೋ ಬೀಗ ಹಾಕ್ದಂಗೆ ಇದೆ. ಆ ಚೆಕ್ ಯಾರು ತಗೊಂಡು ಹೋಗಿರ್ಬೋದು? ಯಾರು ಡ್ರಾ ಮಾಡಿರ್ಬೋದು? ಈಗಿಂದೀಗ್ಲೇ 15 ಲಕ್ಷ ಎಲ್ಲಿಂದ ತರ್ತೀಯ ಅಭಿ? ನೀನೇನ್ ಟೆನ್ಷನ್ ಮಾಡ್ಕೋಬೇಡಣ, ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಹರಟೆ ಹೊಡಿತಿದ್ದೀರಾ? ಹೋಗಿ ಕೆಲಸ ನೋಡಿ.
ನಿನ್ನೆವರೆಗೂ ನನಗ್ ಟೆನ್ಷನ್ ಕೊಟ್ಟಿದ್ಯಲ್ಲೇ, ಇವತ್ತಿಂದ ನೀನ್ ಟೆನ್ಷನ್ ಮಾಡ್ಕೋ. ನೀನ್ ಎಷ್ಟೇ ಟ್ರೈ ಮಾಡಿದ್ರು ಆ ಚೆಕ್ ನ ಯಾರು ತಗೊಂಡು ಹೋದ್ರು, ಅಮೌಂಟ್ ನ ಯಾರು ಡ್ರಾ ಮಾಡಿದ್ರು ಅಂತ ಕಂಡು ಹಿಡಿಯಕ್ಕಾಗಲ್ಲ. ನೀವೇನ್ರಿ ಇಲ್ಲಿ? ನೀವೆಲ್ಲೋ ನಾನಲ್ಲೇ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಹೋಗಿ ಕೆಲಸ ನೋಡ್ಕೊಳ್ಳಿ. ಯಾರ್ ನೋಡಿದ್ರು ಏನು ಪರವಾಗಿಲ್ಲ, ನಾವ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಯ್ಯೋ, ನಮ್ಮ ಅತ್ತಿಗೆ ಏನಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಹೋಗಿ. ದುಡ್ಡೆಲ್ಲಿಟ್ಟಿದ್ದೀರಾ ರಾಜಾ? ಹುಷಾರಾಗಿ ಎತ್ತಿಟ್ಟಿದ್ದೀನಿ. ಅದನ್ನ ಖರ್ಚು ಮಾಡ್ಬೇಡ ರಾಜಾ, ಮದ್ವೆಗೋಸ್ಕರ ಎತ್ತಿಡು. ಯಾರ ಮದ್ವೆ? ಹೋಗು ರಾಜಾ, ಎಲ್ಲ ನನ್ ಬಾಯಿಂದಲೇ ಹೇಳಿಸ್ಬೇಡ. ಏನಪ್ಪಾ ಇವಳು ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಆ ವಸುನ ಸರಿಯಾಗಿ ಸಿಕ್ಕಾಕ್ಸಿದೀರಾ. 24 ಗಂಟೆ ಒಳಗೆ ಅವಳ 15 ಲಕ್ಷ ತಗೊಂಡ್ ಬರ್ಲಿಲ್ಲ ಅಂದ್ರೆ ಜೈಲಿಗೆ ಕಳಿಸ್ತಾರಂತೆ. ನಿಮ್ಗೆ ಗೊತ್ತು? ಹೊರಗಿಂದ ನಾನೆಲ್ಲ ಕೇಳಿಸ್ಕೊಂಡೆ. ಅವಳು ಇಲ್ಲಿಂದ ಹೋದ್ರೆ ನಮ್ಗೆ ಯಾವ ಅಡೆತಡೆನೂ ಇರಲ್ಲ ಅಲ್ವಾ ರಾಜಾ? ಅವಸು ಬರ್ತಿದ್ದಾಳೆ, ಮೊದ್ಲು ಹೋಗಿ. ಅಭಿ ವಸುಗೆ ಸಿಸಿಟಿವಿ ಫುಟೇಜ್ ಅಲ್ಲಿ ಯಾವ ಎವಿಡೆನ್ಸು ಸಿಗ್ಲಿಲ್ಲ. ನಾಳೆ ಇಷ್ಟೊತ್ತಿಗೆ ಅವರಿಬ್ರು ಅರೆಸ್ಟ್ ಆಗೋದ್ ಗ್ಯಾರಂಟಿ. ನನ್ನ ಸೇಡಿನ ಬೆಂಕಿ ತಣ್ಣಗಾಗುತ್ತೆ. ಈ ಆಫೀಸಲ್ಲಿ ನನಗೆ ತೊಂದರೆ ಕೊಡೋರು ಯಾರೂ ಇರಲ್ಲ. ಸರ್? ಎಸ್, ಮೇ ಐ ಕಮ್ ಇನ್ ಸರ್? ಅಯ್ಯೋ, ಇವಳೊಬ್ಳು ಯಾವಾಗ ನೋಡಿದ್ರು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಆಮೇಲೆ ಬನ್ನಿ, ಹೋಗಿ, ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಪ್ಲೀಸ್ ಒಂದೆರಡು ನಿಮಿಷ ನನ್ಗೋಸ್ಕರ ಬಿಡು ಮಾಡ್ಕೊಳ್ಳಿ ಪ್ಲೀಸ್. ಸರಿ ಬನ್ನಿ. ಹೇಳಿ. ಮೇಡಮ್, ಏನ್ ಮಾಡ್ತಿದ್ದೀರಾ? ಸಾರಿ ಸರ್. ಏನ್ ಬಂದಿದ್ದು? ಇದನ್ ಕೊಡೋದಿಕ್ಕೆ. ಏನಿದು? ನನ್ ಮನ್ಸು. ಏನಂದ್ರಿ? ಲೆಟರ್ ಸರ್. ಏನ್ ಲೆಟ್ರು? ನೀವೇ ನೋಡಿ. ಪೆನ್ಷನ್ಗೆ ಏನಾದ್ರು ಅಪ್ಲೈ ಮಾಡಿದೀರಾ? ನಮ್ ಕಂಪ್ನಿಲಿ ಆತರ ಫೆಸಿಲಿಟೀಸ್ ಇಲ್ಲ. ಪೆನ್ಷನ್ ಅಲ್ಲ ಸರ್. ಮತ್ತಿನ್ನೇನು? ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿದ್ನಲ್ಲ. ಈಗಲ್ಲ, ನಾನು ಹೊರಗಡೆ ಹೋದ್ಮೇಲೆ ನೋಡಿ. ನೋಡಿದ್ಮೇಲೆ ರಿಪ್ಲೈ ಕೊಡಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಏನ್ ಬರ್ದಿರ್ಬೋದು? ಲವ್ ಲೆಟರ್, ಗಿವ್ ಲೆಟರ್ ಬರ್ತಿದ್ದಳ ಹೇಗೆ? ಮೈ ಡಿಯರ್ ರಾಜ, ನನ್ನ ಪತಿ, ನನ್ನ ಚಲಪತಿ, ನನ್ನ ವೆಂಕಟಾಚಲಪತಿ. ನಾನು ನಿನ್ನ ಚರಣದಾಸಿ, ನಿನ್ ಸುಮಂಗಲಿ. ನೀನ್ ಸಮುದ್ರ ಆದ್ರೆ ನಾನು ನದಿ, ನೀನ್ ಗುಡುಗಾದ್ರೆ ನಾನ್ ಮಿಂಚು, ನೀನ್ ತಲೆನೋವಾದ್ರೆ ನಾನ್ ಪೇನ್ ಬಾಂಬ್. ನಾನ್ ಕೇಳ್ಕೊಳ್ಳೋದೊಂದೇ ರಾಜ, ನೀನ್ ಕದ್ದಿದ್ದು ಬರೀ ಚೆಕ್ ಮಾತ್ರ ಅಲ್ಲ, ನನ್ ಮನ್ಸನ್ನು ಕೂಡ. ಆ 15 ಲಕ್ಷದಲ್ಲಿ ನನಗೇನು ಬೇಡ. ನೀನು ಕೊಡ್ಬೇಕು ಅನ್ಸಿದ್ರೆ ನನ್ ತಲೆಗೊಂದ್ ಚಿನ್ನದ ಬೈತಲೆ ಬೊಟ್ಟು, ಕತ್ತಿಗೆ ವಜ್ರದ ನೆಕ್ಲೆಸ್ ಕೊಡು. ಕೈಗೆ ಚಿನ್ನದ ಬಳೆಗಳು, ಸೊಂಟಕ್ಕೆ ಡಾಬು, ಕಾಲಿಗೆ ಗೆಜ್ಜೆ ಕೊಡ್ಸು. ಇದಕ್ಕಿಂತ ಜಾಸ್ತಿ ನೀನು ಕೇಳಲ್ಲ. ಇಂತಿ ನಿನ್ನ ಪಾದಕ್ಕೆ ಸೇರ್ಬೇಕು ಅಂತಿರೋ ಹೂವು ಸುಮಂಗಲಿ. ಹೋಗು ಹೋಗು.
ಏನ್ ಚಲಪತಿ ಅದು? ಲೆಟರ್. ಯಾವ ಲೆಟರು? ಲವ್ ಲೆಟರ್. ಲೀವ್ ಲೆಟರ್ ಅದಕ್ಕೆ. ಯಾರು ಬರ್ದಿದ್ದು? ನಾನೇ ಮೇಡಮ್. ಅವ್ರಿಗೆ ಲೀವ್ ಬೇಕಂತೆ, ಅದಕ್ಕೆ ಸ್ಯಾಂಕ್ಷನ್ ಮಾಡ್ತೀನಿ ನಾನು, ಹೊರಡಿ. ಏನ್ ಚಿಕ್ಕಪ್ಪ ಟೆನ್ಷನ್ ಆಗಿದೆಯಾ? ಅದು 15 ಲಕ್ಷದ ಬಗ್ಗೆ ಆನಂದ್. ಆಫೀಸಲ್ಲಿ ಫಸ್ಟ್ ಟೈಮ್ ಹೀಗಾಗಿದೆ. ನಮ್ಮ ಒಳ್ಳೇದಕ್ಕೆ ಆಗಿದೆ ಚಿಕ್ಕಪ್ಪ. ಅವರಿಬ್ರು ವಿಷಯ ನಾಳೆ ಹೇಳ್ತೀನಿ. ಆಫೀಸಿಂದ ಹೊರಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ. ಬಾಯ್ ಚಿಕ್ಕಪ್ಪ, ಮಾಮ್ ಜೊತೆ ಮನೆಗೆ ಹೋಗ್ತೀನಿ. ಅಯ್ಯೋ, ಏನ್ರಿ ಇದು ಲೆಟರ್? ನಿಮ್ ಏಜ್ ಏನು? ನೀವು ಮಾಡ್ತಿರೋ ಕೆಲಸ ಏನು? ಏನಿದು ರಾಜಾ? ನನ್ನ ಏಜ್ ಬಗ್ಗೆ ಕೇಳ್ತಿದ್ಯಾ? ನಾನ್ ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದೀನಿ ಆ ಚೆಕ್ ವಿಷಯದಲ್ಲಿ. ಆಹಾ, ಸ್ಮಶಾನ ಮೌನ ಅಂದ್ರೆ ಇದು. ಮನೆ ಭೂತ್ ಬಂಗ್ಲೆ ತರ ಬದಲಾಗೋದು ಅಂದ್ರೆ ಇದು. ಎಲ್ರ ಮುಖದಲ್ಲೂ ಪ್ರೇತಗಳೇ ತಾಂಡವಾಡ್ತಿದೆ. ಎಷ್ಟು ದಿನಗಳಾದ್ಮೇಲೆ ಇಂಥ ಸುಂದರವಾದ ದೃಶ್ಯ ನೋಡ್ತಿದ್ದೀನೋ. ಊಟ ಮಾಡ್ದೇನೆ ಹೊಟ್ಟೆ ತುಂಬೋಯ್ತು, ತೃಪ್ತಿ ಆಯ್ತು. ಈಗಿಂದೀಗ್ಲೇ ಕಳ್ಳನ ಹೇಗ್ ಹಿಡಿಯೋದು? ಕಳ್ಳ ಸಿಗದೆ ಹೋದ್ರೆ ದುಡ್ಡು ಹೇಗ್ ವಾಪಸ್ ಕೊಡೋದು? ಹೇಗಾದ್ರೂ ಮಾಡಿ ಕಳ್ಳನ ಹಿಡಿಲೇಬೇಕಣ್ಣ. ಒಂದು ಚಿಕ್ಕ ಕ್ಲೂಸ್ ಸಿಕ್ಕಿದ್ರು ಸಾಕು. ಪೊಲೀಸರಿಗೆ ಹೇಳಿದ್ರೆ ಅವ್ರು ಎನ್ಕ್ವೈರಿ ಮಾಡ್ತಾರಲ್ವಾ ಅಭಿ? ಕಳ್ಳನ್ ಹಿಡಿತಾರೆ ಅಲ್ವಾ? ಅಷ್ಟೊಂದ್ ಟೈಮ್ ಇಲ್ಲ ಅಕ್ಕ. ಮನೇಲಿಟ್ಟಿರೋ ಚೆಕ್ ಕಳ್ದು ಹೋಗಿರೋದ್ರಿಂದ ಪೊಲೀಸರು ಮೊದಲು ನಮ್ಮಿಂದಾನೇ ಎನ್ಕ್ವೈರಿ ಶುರು ಮಾಡ್ತಾರೆ. ಮೊದಲನೇ ಆರೋಪಿಗಳು ನಾವ್ಗಳೇ ಆಗ್ತೀವಿ. ಕಳ್ತನ ಆಗಿರೋದೇ ನಮ್ಮನೇಲಿ ಅಂದ್ಮೇಲೆ ನಮ್ ಬಗ್ಗೆ ಹೇಗಮ್ಮ ಅನುಮಾನ ಪಡ್ತಾರೆ? ಇಲ್ಲ ಅಣ್ಣ, ಪೊಲೀಸರ ದೃಷ್ಟಿಯಲ್ಲಿ ಪ್ರೈಮ್ ಸಸ್ಪೆಕ್ಟ್ ನಾವೇ ಆಗ್ತೀವಿ. ನಮ್ಮನ್ನೆಲ್ಲ ವಿಚಾರಿಸಿ ಟೈಮ್ ವೇಸ್ಟ್ ಮಾಡ್ತಾರೆ. ಆ ಎನ್ಕ್ವೈರಿಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗೆ ಬರೋದು ತುಂಬಾ ಕಷ್ಟ. ಮೊದ್ಲೇ ಆ ಚಲಪತಿ ಆನಂದ್ ಅವ್ರಿಗೆ ಅನುಮಾನ ನಮ್ಮೇಲೆ ಇದೆ. ಅವರು ಪೊಲೀಸರಿಗೆ ಇನ್ಫ್ಲೂಯೆನ್ಸ್ ಮಾಡಬಹುದು. ಎನ್ಕ್ವೈರಿ ಅಂತ ಹೇಳಿ ನಮ್ಮನ್ನ ಹೆದರಿಸಬಹುದು. ಅದಕ್ಕೆ ಪೊಲೀಸರಿಗೆ ಹೇಳ್ದೆ ಇರೋದೇ ಒಳ್ಳೇದು. ಸತ್ತು ಬದುಕ್ಬಿಟ್ನಲ್ಲ ದೇವ್ರೆ. ಪೊಲೀಸರು ಮನೆಗ್ ಬಂದಿದ್ದಿದ್ರೆ ಭಯದಿಂದ ನಾನೇ ನಿಜ ಕಕ್ಬಿಡ್ತಿದ್ದೆ. ಆಂಟಿ, ಏನೇ? ವಸುವಕ್ಕನ್ ಮೇಲೆ ಎಷ್ಟೋ ಸಲ ಸೇಟ್ ತೀರಿಸ್ಕೋಬೇಕು ಅಂತಿದ್ವಿ. ಪ್ರತಿ ಸಲನೂ ಫೇಲ್ ಆದ್ವಿ. ಈಗ ನಾವು ಪ್ರಯತ್ನನೇ ಮಾಡ್ದೇನೆ ವಸುವಕ್ಕ ಕಳ್ತನದ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಈ ಚಾನ್ಸ್ನ ನಾವು ಉಪಯೋಗಿಸ್ಕೊಂಡ್ರೆ ಹೇಗಿರುತ್ತೆ? ಹೇಗೆ ಉಪಯೋಗಿಸ್ಕೊಳ್ಳೋದು? ವಸುವಕ್ಕನ್ ಮೇಲೆ ಫೇಕ್ ಸಹಾನುಭೂತಿ ತೋರಿಸ್ತೀನಿ. ಅಭಿಭಾವನ್ ಪರ್ವಗೆ ನಿನ್ನೆ ಅಖಿಲ್ ಸಪೋರ್ಟ್ ಮಾಡ್ದಂಗೆ ಇವತ್ ನಾನ್ ಸಪೋರ್ಟ್ ಮಾಡ್ತೀನಿ. ಐಡಿಯಾ ಚೆನ್ನಾಗಿದೆ ಕಣೆ, ಹೋಗಿ ಸಪೋರ್ಟ್ ಮಾಡು. ನಿನ್ನೆ ಅಖಿಲ್ ಕೂಡ ಹೇಳಿದ್ನಲ್ಲ, ಅವ್ರ ಹತ್ರ ಸ್ವಲ್ಪ ಒಳ್ಳೆಯವ್ರ ತರ ನಾಟಕ ಮಾಡು ಅಂತ. ಹೋಗಿ ಶುರು ಮಾಡು. CCTV ಫುಟೇಜ್ ಅಲ್ಲಿ ಕಳ್ಳ ದುಡ್ಡನ್ನ ಡ್ರಾ ಮಾಡ್ಕೊಂಡು ಹೋಗಿರೋದು ರೆಕಾರ್ಡ್ ಆಗಿದೆ. ಫೇಸ್ ಗೊತ್ತಾಗ್ತಾ ಇಲ್ಲ. ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ಅಟ್ಲೀಸ್ಟ್ ಒಂದು ಕ್ಲೂ. ಆ ಕಳ್ಳನ ಹಿಡಿಬೋದು. ಸಿಗುತ್ತೆ ಭಾವ, ಖಂಡಿತ ಕ್ಲೂ ಸಿಕ್ಕೇ ಸಿಗುತ್ತೆ. ಆ ಕಳ್ಳ ಕೂಡ ಸಿಗ್ತಾನೆ. ವಸು ಅಕ್ಕ ಕಳ್ಳಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ವಸು ಅಕ್ಕ ನಿಯತ್ತು ಎಲ್ರಿಗೂ ಅರ್ಥ ಆಗುತ್ತೆ. ನೀನೇನು ಬೇಜಾರ್ ಮಾಡ್ಕೋಬೇಡ ಅಕ್ಕ. ಕೊನೆಗೆ ನ್ಯಾಯನೇ ಗೆಲ್ಲೋದು, ಧರ್ಮನೇ ಗೆಲ್ಲೋದು. ನಿಮ್ ನೀತಿ ನಿಯತ್ತೆ ಗೆಲ್ಲುತ್ತೆ. ನಿನ್ ಚರಿತ್ರೆಗೆ ಸೇರ್ಕೋತ್ಯಾ ಅಕ್ಕ, ಚರಿತ್ರೆ ಸೃಷ್ಟಿ ಮಾಡ್ತೀಯಾ. ಇದೇನು ಇವಳು ಇಂತೆಂತ ಡೈಲಾಗ್ ಹೊಡಿತಿದ್ದಾಳೆ? ಇವಳು ಡ್ರಾಮಾ ಆರ್ಟಿಸ್ಟ್ ಆಗ್ಬೇಕಾಗಿತ್ತು. ಡೈಲಾಗ್ನ ಬಾಯ್ ಹಟ್ ಮಾಡ್ಕೊಂಡು ಹೇಳ್ತಿದ್ದಾಳೆ.
ಆ ಕಳ್ಳ ಇದಾನಲ್ಲ ಅವನಿಗೆ ಒಳ್ಳೇದಾಗಲ್ಲ. ಪರ ದುಡ್ಡಿಗೆ ಆಸೆ ಪಡೋ ಪಾಪ. ಮೇಡಮ್ ಅವ್ರು ಕಾಲ್ ಮಾಡ್ತಿದ್ದಾರೆ. ಮಾತಾಡಿ. ಹಲೋ ಮೇಡಮ್. ಸಾರಿ ವಸು. ಯಾಕೆ ಮೇಡಮ್? ನಿಮ್ ಬಗ್ಗೆ ಗೊತ್ತಿದ್ದು ಕೂಡ ಆಫೀಸ್ನಲ್ಲಿ ನಿನ್ ಬಗ್ಗೆ ಅಭಿ ಬಗ್ಗೆ ತುಂಬಾ ಕಠಿಣವಾಗಿ ಮಾತಾಡದೆ. ನಿಮ್ಮಿಬ್ರು ಏನ ಹಾಗೆ ನೋಡ್ತಿದ್ದೀರಾ? ಏನಿದ್ ವಿಚಿತ್ರ? 8 ಗಂಟೆ ಆದ್ರೂ ಎದ್ದೇಳ್ತಿರ್ಲಿಲ್ಲ, ಇವತ್ತೇನು ಇಷ್ಟು ಬೇಗ ಎದ್ದಿದ್ಯಾ? ಯಾಕೆ ನನಗಿಲ್ದೆ? ಇದು ಕನ್ಸ ಇಲ್ಲ ನಿಜನಾ ಅಂತ ನೋವಾಗ್ತಿದ್ಯಾ? ಹೌದು. ಹಾಗಾದ್ರೆ ಇದು ನಿಜಾನೇ. ಏನೇ ಇಷ್ಟು ಬೇಗ ರೆಡಿ ಆಗಿದ್ಯಾ? ಆಫೀಸಿಗೆ ಹೋಗಕ್ಕೆ ಕಣೋ. ನಿನ್ ಕೆಲ್ಸದ ಮೇಲೆ ಇಷ್ಟೊಂದು ಶ್ರದ್ಧೆ ಯಾವಾಗ ಬಂತ ಆಂಟಿ? ಇದು ಕೆಲ್ಸದ ಮೇಲಿರೋ ಪ್ರೀತಿನೋ ಆಫೀಸ್ ಮೇಲಿರೋ ಆಸಕ್ತಿ ಅಲ್ಲ ಕಣೆ. ಇವತ್ತು ಆಫೀಸಲ್ಲಿ ವಸುಗೆ ಎಂತ ಶಿಕ್ಷೆ ಆಗ್ಬೋದು ಅನ್ನೋ ಆತ್ರ. ವಸುನ ಆಫೀಸಿಂದ ಓಡಿಸ್ತಾರಾ, ಇಲ್ಲಾಂದ್ರೆ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ತಾರಾ, ಇಲ್ಲ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ತಾರಾ, ಏನ್ ಮಾಡ್ತಾರೆ ನೋಡೋಣ ಅಂತ ಬೆಳಗ್ಗೆನೆ ರೆಡಿ ಆಗಿದ್ದೀನಿ ಕಣೆ. ಎಂತ ಸ್ಯಾಡಿಸ್ಟ್ ನೀನು, ಮತ್ತೆ ತಲೆಗೇರಿದ್ಯಾ? ವಸು ಅಕ್ಕಂಗ್ ಪನಿಷ್ಮೆಂಟ್ ಆಗ್ಬೇಕು ಅಂತ ನಿನ್ಗೆ ಆಸೆ ಇಲ್ವಾ ಅಖಿಲ್? ನನಗಂತ ತುಂಬಾ ಆಸೆ ಇದೆ. ವಸು ಅಕ್ಕಂಗ್ ಏಟ್ ಕೊಡ್ಬೇಕು ಅಂತ ಎಷ್ಟು ಸಲ ಟ್ರೈ ಮಾಡಿ ಫೇಲ್ ಆಗಿದ್ದೀವಿ. ನಾವು ಮಾಡಕ್ಕಾಗ್ದಿರೋ ಕೆಲ್ಸನ ಇವತ್ತು ಆಫೀಸ್ ಮಾಡ್ತಿದೆ. ನಾನ್ ಕೂಡ ಬೇಗ ರೆಡಿ ಆಗ್ತೀನಿ. ಹೋಗು ಹೋಗು. ಲೋ ಅಖಿಲ್, ಇದಕ್ಕಿಂತ ಒಳ್ಳೆ ಚಾನ್ಸ್ ಮತ್ತೆ ಸಿಗಲ್ಲ ಕಣೋ. ವಸುನ ಆಫೀಸಿಂದ ಓಡ್ಸಿದ್ರೆ ನೀನ್ ಮ್ಯಾನೇಜರ್ ಆಗ್ಬೋದು. ಸ್ಯಾಡಿಸಮ್ ಅದು ಇದು ಅಂತ ಯೋಚನೆ ಮಾಡ್ದೆ. ಹೋಗ್ ಬೇಗ ರೆಡಿಯಾಗು, ಹೋಗು. ಇವತ್ ಎಲ್ಲರಿಗಿಂತ ಮುಂಚೆನೆ ಆಫೀಸ್ಗೆ ಹೋಗ್ಬೇಕು. ಆ ವಸುಗೆ ಎಂತ ಶಿಕ್ಷೆ ಆಗತ್ತೆ ಅಂತ ಕಣ್ಣಾರೆ ನೋಡ್ಬೇಕು. ಹೌದು, ಈ ವಸು ರೆಡಿ ಆಗಿದಾಳ ಇಲ್ವಾ? ಇದೇನ್ ಆನಂದ್, ಪಾಪ ವಸು ಗೊತ್ತೋ ಗೊತ್ತಿಲ್ದೇನೆ ತಪ್ಪು ಮಾಡಿರ್ಬೋದು. ದೊಡ್ಡ ಮನ್ಸ್ ಮಾಡಿ ನಾವು ಕ್ಷಮಿಸ್ಬೇಕಪ್ಪ. ನೆವರ್ ಚಿಕ್ಕಪ್ಪ, ಅಂತವ್ರನ್ನ ಯಾವತ್ತೂ ಎಕ್ಸ್ಕ್ಯೂಸ್ ಮಾಡಬಾರ್ದು. ಅವ್ರು ನೋಡಿದ್ರೆ ನನಗೆ ಇರಿಟೇಟ್ ಆಗತ್ತೆ. ನಿಂಗೆ ಇರಿಟೇಟ್ ಆಗೋ ಅಂತ ತಪ್ಪು ಅವ್ರೇನ್ ಮಾಡಿದ್ದಾರೆ ಆನಂದ್?
ಆ ಅಭಿ ನನ್ ಕಪಾಳ ಹೊಡೆದಿದ್ದಾನೆ. ಆ ವಸು ನನಗೆ ವಾರ್ನಿಂಗ್ ಕೊಡ್ತಾಳೆ. ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅಭಿ ವಯಸ್ಸಿನಲ್ಲಿ ನಿನ್ಗಿಂತ ದೊಡ್ಡವರು. ಅವತ್ ನೀನು ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದೆ. ಮಾಡಿದ್ರೆ ಅವನೇನ್ ಪೊಲೀಸಾ ನನ್ ಮೇಲೆ ಕೈ ಮಾಡೋದಕ್ಕೆ? ಅಭಿ ಏನಾದ್ರೂ ಪೊಲೀಸ್ಗೆ ಹೇಳಿದಿದ್ರೆ ನೀನು ಅರೆಸ್ಟ್ ಆಗ್ತಿದ್ದೆ ಆನಂದ್. ಅವನು ನಿನ್ನ ಸೇವ್ ಮಾಡಿದಾನೆ. ಅವನ್ ಯಾವನು ನನ್ನನ್ ಸೇವ್ ಮಾಡಕ್ಕೆ? ಆನಂದ್, ಈಗ ತಾನೇ ಹೇಳ್ದೆ ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ ಅಂತ. ಮೊದ್ಲು ಅಭಿ ವಸುಗೆ ನನಗ್ ರೆಸ್ಪೆಕ್ಟ್ ಕೊಡೋದಕ್ಕೆ ಹೇಳು. ಭಾವಿ ಬಾಸ್ ಅಂತಾನು ನೋಡ್ದೆ ನನಗೆ ವಾರ್ನಿಂಗ್ ಕೊಡ್ತಾಳೆ ಆ ವಸು. ಒಬ್ಬ ಅಕ್ಕನ್ ತರ ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟಿದ್ದಾಳೆ, ಅದು ತಪ್ಪಾ? ಮಾಮ್, ನಂಗಾಗ್ಲೇ ತಂಗಿ ಇದ್ದಾಳೆ. ಆ ಅಕ್ಕ ನನಗ್ ಬೇಕಾಗಿಲ್ಲ. ವಸು ಕೂಡ ನಿನ್ಗೆ ಅಕ್ಕನ್ ಸಮಾನ ಆನಂದ್. ಅಂತ ಮನುಷ್ಯರ ಜೊತೆ ನನಗೆಂತ ಸಂಬಂಧ ಚಿಕ್ಕಪ್ಪ? ತುಂಬಾ ಚೀಪ್ ಮನುಷ್ಯರು ಅವರು. ಅವರೇ ನನ್ ಪ್ರಾಣನ ಕಾಪಾಡಿದ್ದು ಆನಂದ್. ಅವರೇ 15 ಲಕ್ಷ ಕಳ್ತನನು ಮಾಡಿದ್ದಾರೆ ಮಾಮ್. ಅವ್ರು ಕದ್ದಿಲ್ಲ, ಯಾರೋ ಕಳ್ತನ ಮಾಡಿದ್ದಾರೆ. ಆ ಚೆಕ್ನ ಬೇರೆ ಯಾರೋ ಕದ್ದು ದುಡ್ಡನ್ನ ಡ್ರಾ ಮಾಡಿದ್ದಾರೆ. ಆ ಕಥೆನ ನೀನ್ ನಂಬೋದೇನೋ, ನಾನ್ ನಂಬಲ್ಲ. ನಡೀರಿ ಆಫೀಸಿಗೆ ಹೋಗೋಣ. ನೀನು ಆಫೀಸ್ಗ? ಯಾವತ್ತಿದ್ರು ಬರ್ಲೇಬೇಕಲ್ವಾ ಅದಕ್ಕೆ? ಆಫೀಸಿಗೆ ಬಂದು ಕೆಲ್ಸ ಕಲ್ತ್ಕೊ ಅಂತ ನಾನು ಎಷ್ಟ್ ಸಲ ಹೇಳಿದೀನಿ. ಯಾವತ್ತಾದ್ರೂ ನನ್ ಮಾತ್ ಕೇಳಿದಾನ ಅವನು? ಇವತ್ ನಾನೇ ಬರ್ತೀನಿ ಅಂತಿದ್ದೀನಲ್ಲ ಮಾಮ್. ನೀನ್ ಕೇಳೋಕ್ಕೂ ಮೊದ್ಲು ನಾನೇ ರೆಡಿ ಆಗಿದ್ದೀನಿ ತಾನೆ. ನೀನ್ ಆಫೀಸಿಗೆ ಯಾಕೆ ಬರ್ತಿದ್ಯಾ ಅಂತ ನಂಗೆ ಗೊತ್ತು. ನಿಂಗೆ ಅಭಿ ವಸು ಅಂದ್ರೆ ಕೋಪ. ಅವರನ್ನ ಆಫೀಸಿಂದ ಓಡಿಸ್ಬೇಕು ಅನ್ಕೊಂಡಿದ್ಯಾ?